ಇದು ನಿಮ್ಮ ಪಕ್ಕದಲ್ಲಿ ನಿಂತಾರಲ್ಲ ಅವ್ರೇನ ಲಲ್ಲಿ ಅಂದ್ರೆ? ಇಲ್ಲ, ಈ ಕಡೆಗೆ ರವಿ ಅವರಲ್ಲ, ನಮ್ಮ ರವಿನು ನಾನು ಪಕ್ಕದಾಗ ನಿಂತಿದ್ದೀವಿ. ಅವರಲ್ಲಣ್ಣ. ಆಮೇಲೆ ನಮ್ಮ ಸಣ್ಣದ ಮಗನಿಂತ ಐತೆ. ಆದ್ಮೇಲೆ ಅವರು ನಮ್ಮ ಮಗ ಪಾಪ ಅವ್ರ ಹೆಂಗಿಸು ಆ ಕಡೆ ಪಕ್ಕದಾಗ ಕುಂತವ್ರೆ, ನಿಂತವ್ರೆ. ಅಲ್ಲಣ್ಣ ಅವರಲ್ಲ. ಓ, ಈ ಯೂಟ್ಯೂಬ್ ಅಲ್ಲೆಲ್ಲ ಬಂದೈತಲ್ಲ ರೀ ನಿಮ್ಮ ಕೆಂಪು ಸೀರೆ. 191 ಆಗಿತ್ತು ನನಗೆ ತಲೆ ಎಲ್ಲೂ ಹೋಗಿಲ್ಲ ಇವತ್ತು. ಅಣ್ಣ ನಾನ್ ಗಂಗರಾಜ ಮಾನಂಗಿಯಿಂದ. ಗೊತ್ತಾಯ್ತು ಸ್ವಾಮಿ, ಕಲಾವಿದ್ರು. ಗಂಗರಾಜ ಮಾನಂಗಿಯಿಂದ. ಅದೇ ಅವ್ರ ಲಲ್ಲಿ ಅಂದ್ರೆ ಕೆಂಪು ಸೀರೆ ಉಟ್ಕೊಂಡು ಅವ್ರೇನಾ ನಿಮ್ಮ ಹೆಂಗ್ ಅವ್ರ ಲಲ್ಲಿ ನೀವು ಇಟ್ಕೊಂಡಿರೋರು? ಸ್ವಲ್ಪ ಬಂದು ಇಲ್ಲ ಇದು ಅಣ್ಣ ಇಕ್ರಿ ಫೋನು. ಅಣ್ಣ ಅಲ್ಲ ಗಂಗರಾಜ ಕಡೆನಾ? ಗಂಗರಾಜ ಇಕ್ರಿ. ಅಲ್ಲ ಒಟ್ಟಿಗೆ ಅನ್ನ ತಿಂತ ಏನ್ ತಿಂತೀರಿ ಸಮಯ? ಹೊಟ್ಟೆಯಿಂದ ನೀರು ಕುಡ್ದಿಲ್ಲ. ಫೋನು ಇಲ್ಲಿಗಾಲೇ 300 ಫೋನ್ ಬಂದಿದ್ದಾವೇನೋ ಇವ್ರದ್ದು ಎಲ್ಲ. ಅಲೋ, ಏನು ಬೆಂಕಿ ಹಚ್ಕೊಂತಾರ? ಯಾಕಣ್ಣ ಸಿಲಿಂಡರ್ ಏನೋ ಹೊಡೆದೋತಾ? ಯಾಕಣ್ಣ ನರಸಿಂಹಣ್ಣ? ಈಗ ಸ್ವಾಮಿ ಪ್ರಸಾದ ಅಂತ ಊಟ ಮಾಡೋಣ ಅಂತ ಹೊಟ್ಟೆ ಕೈ ತೊಗೊಂಡು ಇದು ಸಿಲಿಂಡರ್ ಓಪನ್ ಆಯ್ತಾ ಏನೋ ಸುಟ್ಕಿಟ್ಟೋದ? ನಾನು ಯಾರು ಹೇಳು ಮೊದ್ಲೇ? ಗಂಗರಾಜ ಮಾನಂಗಿ. ಅದೇ ಗಂಗರಾಜ ಅಣ್ಣರೇ. ಈ ಶಿವ ಅಂತ ಈಗ ಊಟ ಮಾಡೋಣ ಅಂತ ಕೈ ತೊಗೊಂಡೆ. ಅಲೋ ಅಣ್ಣ, ಈ ಲಲ್ಲಿ ಜೊತೆ ಯಾವ ಕಡೆ ಹೋಗಿದೆ ನಿಮ್ ದೇವಸ್ಥಾನಕ್ಕೆ? ಅಣ್ಣನ ನೀವೇನ್ ನೀವು ಅನ್ನ ತಿಂತೀರ? ಹೇಗೆ ತಿಂತೀರ ನೀವು? ಯಾಕಂದ್ರೆ ಹಿಂಗ್ ಬೈತಿದ್ಯಾ? 7 ತಿನ್ನಂಗ್ ಮಾಡ್ಬಿಟ್ಟು ಯಾಕೆ ಬೈತೀರ ಅಂತ. ನಿನ್ಗೇನ್ ಗ್ಯಾಸ್ಟ್ರಿಕ್ ಇಲ್ವಾ? ನಮಸ್ಕಾರ. ಗ್ಯಾಸ್ಟ್ರಿಕ್ ಇರ್ಲಿ ಬಿಡ್ಲಿ, ಅದು ಒಂದ್ ಸ್ವಲ್ಪ ಐತೆ, ಅದಕ್ಕೂ ಮಾನವೀಯತೆ ಧರ್ಮ ಅನ್ನೋದು. ನನಗೆ ನೀನ್ ಮದುವೆಗೆ ಹೋಗಿ ಬರ್ಬೇಡ, ಏನು ಬೇಡ. ನೀನು ಇದು ಮೊದಲು ನಿಂದು ತಿಕ್ಕವಾಸ ಬೇಡ ನೀನು. ಹಲೋ, ಗೊತ್ತಿಲ್ಲ ಸ್ವಾಮಿ, ಒಂದು 1/4 ಗಂಟೆ ಇದು ಮಕ್ಕ ತಗೊಂತ ಇದ್ದೆ. ಅಣ್ಣ ನಾಲ್ಕು ಅಣ್ಣ. ಯಾರು ಹೇಳು? ನಾನ್ ಸೋಮಣ್ಣ. ನರಸಿಂಹಣ್ಣ ಇದು ಸೋಮಣ್ಣ ಬೆಳ್ಳಾವಿ. ನಿಮ್ಮ ಅಮ್ಮರು ತೀರೋದಾಗ ಫೋನೇ ಮಾಡ್ಲಿಲ್ರ ನಮ್ಗೆ. ನಿಮ್ಮ ತಾಯರ್ ತೀರೋದ್ರ ಸ್ವಾಮಿ. ಏನ ಬಿಡಿ, ಅದು ವಿಧಿ ಬರ ಏನ ಆಯ್ತು. ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದೆ ನಿನ್ನ ಹತ್ರ. ಏನ್ ಹೇಳಿ? ಅಣ್ಣ ನೋಡು, ಬೇರೆಯವ್ರಿಗೆಲ್ಲ 11,500 ರೂಪಾಯಿ ಲೋಡು. ನಿನ್ಗೆ ಆದ್ರೆ 10,500 ರೂಪಾಯಿ ಬಿಟ್ಕೊಡ್ತೀನಿ. ಕೆಮ್ಮಣ್ಣ ಐತೆ, ಬಂದು ತಗೊಂಡೋಗ್ ಮನೆಗೆ. ಕೆಮ್ಮಣ್ಣು ಇದು ಕೆಮ್ಮಣ್ಣು ಅಂದ್ರೆ ಬಸರಂಗಿಗಳು ತಿಂತಾರಲ್ಲ ಅದ? ಹ್ಞೂ ಅಣ್ಣ, ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ. ಬೇರೆಗಾದ್ರೆ 11,500 ರೂಪಾಯಿ, ನಿನ್ಗಾದ್ರೆ 10,500 ರೂಪಾಯಿ ಕೊಡಿಸ್ತೀನಿ, ಆಯ್ತಾ? ಸೋಮಣ್ಣರ ಇದು ನಾವು ಏನ್ ಕೆಮ್ಮಣ್ಣು ನಾನೆಲ್ಲಿ ಮರಕ್ ಕೆಮ್ಮಣ್ಣು ಹೇಳ್ತೀನಿ ಕೇಳೋಣ, ಅದ್ ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ. ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮತ್ತೆ ಜಾಗ ಐತಲ್ಲ, ಬೆಳಗ್ಗೆ ನಾನೆಲ್ಲ ಓಡ್ತೀನಿ ಅಣ್ಣ. ನಿಮ್ ಮನೆ ಮುಂದೆ ಹಳ್ಳಿ ಮರದ ಮುಂದೆ ಜಾಗ ಐತಲ್ವಾ? ಅಲ್ಲಿ ಉಯ್ಕೊಂಬಿಡ್ರಿ. ಉಯ್ಕೊಂಬಿಟ್ಟಿ ಒಂದ್ ಚೇರ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿನ್ಗೆ ನೀರ್ ತಗೊಂಡು ಕಲ್ಸಿ ಒಂದ್ ಚೀಲ ಮಾಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟಿ ಉಂಡೆ ಮಾಡಿ ಕೆಮ್ಮಣ್ಣು ಮಾರ್ರಣ. ದುಡ್ಡಾಗುತ್ತೆ. 2 ರೂಪಾಯಿ ಒಂದ್ ಕೆಮ್ಮಣ್ಣು ಮಾರ್ರಿ, ಎಷ್ಟ್ ದುಡ್ಡಾಗುತ್ತೆ? ಕೆಮ್ಮಣ್ಣು 2 ರೂಪಾಯಿ ಒಂದ್ ಕೆಮ್ಮಣ್ಣು ಅಂತ ಅಂದ್ರೆ ಕೂತ್ಕೊಂಡು ಎಷ್ಟು? ಎಲ್ಲಿ ಮಾಡೋಣ? ನಿಮ್ ಮನೆ ಮುಂದೆ ರೋಡ್ ಆಗಣ. ಏನಾಯ್ತೆ ಸುಮ್ಕಿದ್ ಬೂದೆ ಕಲ್ಲ ಚಚ್ಕೊಂಡಿರ ಒಡವೆಲ್ಲ ಯಾವನಿಗೂ ಅಡಕ್ ಬಡ್ಡಿ ಅಂತ ಕೊಟ್ಟು ಅಮೌಂಟ್ ಮಾಡಿದ್ರೆ ಯಾರ ಕೆರ ತಗೊಂಡು ಇದು ಸ್ವಾಮಿ ನನ್ಗೆ ಬರಲ್ಲ, ನಂಗೆ ಬರಲ್ಲ ಅದು. ಇದು ಮಡಿಕೆ ಮಾಡೋರ್ಗೇನ ಗೊತ್ತಾಗುತ್ತೆ ಅಂತ ಕೇಳಿ ಫೋನ್ ಮಾಡಿ. ನೀನ್ ಬೇಕಾದ್ರೆ ಮಡಿಕೆನೂ ಮಾಡ್ಕೊಂಬೋದಣ್ಣ, ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ. ಅದಕ್ಕೆ ನಿಂಗೆ ಹೇಳ್ತಿರೋದು, ಒಳ್ಳೆ ಲಾಭ ಬರುತ್ತೆ. ನಮಗ್ ಕೊಡೋದು 10,500 ರೂಪಾಯಿ. ಒಂದ್ ಮಡಿಕೆನೆ 150 ರೂಪಾಯಿ 200 ರೂಪಾಯಿ ತಕ ಹೋಗುತ್ತೆ. ಬೇಸಿಗೆಗಾಲದಾಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ. ಈ ಕಡೆ ಭೀಮ್ಸ್ ಅಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ. ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಎಲ್ಲ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು. ನೋಡು, ಭಕ್ತ ಕುಮಾರ್ ನೆನ್ಸ್ಕೋ, ಬೆಳಿಗ್ಗೆ ಹೊತ್ತು ಎದೋಳು, ಕಚ್ಚೆ ಪಂಚೆ ಹಾಕೋ, ಕ್ಲೀನ್ ಆಗಿ ದೇವ್ರ ನೆನ್ಸ್ಕೊಂಡು ನಮ್ಮನ್ ತುಳಿ ಮಣ್ಣೆಲ್ಲ ಚೆನ್ನಾಗ್ ತುಳಿದು ಮಡಿಕೆ ಕುಡ್ಕೆ ಆಮೇಲೆ ಬಸರಿ ಹೆಂಗ್ಸ್ಗಳು ತಿಂತಾರಲ್ಲ ಕೆಮ್ಮಣ್ಣು, ಆತರ ಉಂಡೆ ಎಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು.
ತಿರ್ಗಾ ನೀನ್ ಎಲ್ಲಿಗ್ ಬತ್ತೀಯ ನೋಡಿವಂತೆ. ನನ್ ಮಾತು ನೋಡೋ ಇವಾಗ ಯಾರಿಗೂ ಹೇಳಿ ನಾನು ನಿಜ ಆಗೈತೆ, ಎಲ್ಲಾರ್ಗು ಹೇಳಿರೋದು. ನೀನ್ ನೋಡೋ ಎಂತೆಂತ ಉದ್ಧಾರ ಮಾಡಿದೀನಿ, ಇನ್ನೊಬ್ಬನ್ ಉದ್ಧಾರ ಮಾಡ್ಬಿಡ್ತೀನಿ. ಈ ಮಾತ್ ಯಾರಿಗೂ ಹೇಳಕ್ ಹೋಗ್ಬೇಡ. ಮಡ್ಕೆ ಮಾರು ನೀನು. ಯಾರಿಗ್ ಮಾಡಿದ್ರೆ ಹೇಳು, ನನಗ್ ಬರಲ್ಲ ಸ್ವಾಮಿ, ನನಗ್ ತಿರ್ಗಾಡೋದೇ ಕಷ್ಟ. ಮಡಿಕೆ ಮಾಡೋದು ನೀವು ಅಣ್ಣ ಅದಕ್ಕೆ ಹೇಳ್ತೀನಿ, ತಿರ್ಗಾಡೋದ್ ಗೊತ್ತು. ನೀನ್ ಒಟ್ಲು ಊರ್ ಅಗ್ಲ ಐತೆ ನಿನ್ ಒಟ್ಲು. ಓ ಅದೇ ನೋಡಿದಿರಲ್ಲ ಅದಕ್ಕೆ ನಾನು ಬರಲ್ಲ, ನನಗೆ ಹೇಳಿ. ಆ ಒಡ್ಲನ ಕರಗ್ಲಿ, ಇಲ್ಲಾಂದ್ರೆ ಮಣ್ಣು ತುಳಿತಾ ಒಡ್ಲನ ಕರ್ಗು ದಪ್ಪ ಇದೆಯಲ್ಲ. ಇವ್ರು ಬರೀ ಮಾತಾಡ್ತೀರಿ. ಬಸವಣ್ಣರೇ ಒಂದ್ ಅರ್ಧ ಗಂಟೆ ಬಿಟ್ ಮಾಡಿ, ನನ್ಗೆ ಯಾಕೆ ತಲೆ ಕೆಡಿಸ್ತೀರಾ? ತಡಿಯಣ, ಒಂದೇ ಒಂದ್ ಲೋಡ್ ಐತಿ, ಈಗ ನಿಮ್ಮಂತ ಕಳಿಸ್ಲ. ಹಲೋ ಈಗ ನಿಮ್ಮಂತ ಕಳಿಸ್ಲಣ್ಣ ಒಂದ್ ಲೋಡು. ಸೋಮಣ್ಣರೇ, ಹಾ ಮೊದ್ಲು ಇದೆಲ್ಲ ಇರ್ಲಿಲ್ಲ. ನಮಸ್ಕಾರ. ಮೊದ್ಲು ಇದೆಲ್ಲ ಇರ್ಲೇ ಇಲ್ಲ. ಆಗಳ ಜೀವನ ಅಣ್ಣ ಇದು. ಏನು ಒಂದರ ಒಂದ್ ಮಾಡ್ತಾ ಇರ್ಬೇಕು. ನಿನ್ನಂಗ ದುಡ್ಡು ಐತೆ, ನಿನ್ನ ಹತ್ರ ಹೆಂಗ ದುಡ್ಡು ಐತೆ, ಫೈನಾನ್ಸ್ ಮಾಡ್ಕೊಂಡಿದ್ಯ, ಹೆಂಗ ಬಡ್ಡಿ ದುಡ್ಡು ಬರುತ್ತೆ. ನಾವು ಇದು ಡ್ರಿಂಕ್ಸ್ ಮಾಡೋದ್ ಯಾವಾಗ ಕಲ್ತ್ರಿ ನೀವು? ಇಲ್ಲ ಕಣ, ನಾವೆಲ್ಲಿ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೆ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ, ನನಗೆ ಬೆಳಗ್ಗೆ ನಾನೆಲ್ಲೋ ಶಿವ ಅಂತ ಹೊರಟೆ. ಅಣ್ಣ ನರಸಿಂಹಯ್ಯ, ಏನ್ ಗೊತ್ತಾ, ನಾನ್ ಹೇಳೋದ್ ಕೇಳಿಸ್ಕೊ. ಇಲ್ಲಿ ನಾವ್ ಬೇರೆ ಕಡೆಯಿಂದ ತರಿಸೋದು ಮಣ್ಣು. ಸೊ ಇದು ನನಗೆ ಒಂದ್ ಚೂರು ನನಗೆ ತಲೆಗೆ ಹೋಗಲ್ಲ. ನಾನೆಲ್ಲ ಇವತ್ತು ಹೋಗ್ಬೇಕು, ಸಂಘದ ದುಡ್ಡುಗಳು ಬೇರೆ ಇಲ್ಲ, ನಾನೆಲ್ಲ ಹೋಗ್ಬೇಕು. ನನ್ಗೆ ಇದು ಮಾಡ್ಬಿಟ್ಟು ನಾನು. ಅಣ್ಣ ಒಂದ್ ನಿಮಿಷ, ಹೆಂಗ್ ಮಾಡೋದು ಅಂತ ಕೇಳ್ತೀನಿ, ಕೇಳೋಣ ಇಲ್ಲಿ. ಯಾರು ಇದನ್ನ ಇವ್ರಿಗೆ ಯಾವಾಗ ತಿಕ್ಲು ಹಿಡಿತಿ ಹಿಂಗೆಲ್ಲ ಮಾತಾಡಂಗೆ? ಸೋಮಣ್ಣ ಈಗ ಹೇಳ್ತೀನಿ ಕೇಳೋಣ ಹೆಂಗೆ ಅಂತ ನಿಂಗ್ ಮಾಡೋದು. ಮಣ್ಣು ಕೆದ್ರಕೊಂಡ್ಬಿಡೋದಣ್ಣ, ಮಣ್ಣು ಕೆದ್ರಕೊಂಡ್ ಅಳ್ಕೊಂಡ್ಬಿಡೋದು, ಮಧ್ಯದಾಗ ಗುಂಡಿ ಮಾಡ್ಕೊಂಡ್ಬಿಡೋದು, ನೀರು ಇದ್ಬಿಟ್ಟಿ ಅದಕ್ಕೊಂಚೂರು ಸೋಡಾ ಉಪ್ಪು ಹಾಕೋದು ರುಚಿಗೆ, ಆಯ್ತಾ? ಮಣ್ಣು ಒಂದ್ 10 ಬಾಂಡ್ಲಿ ಹಾಕೊಂಡ್ಬಿಡೋದು, ಮಧ್ಯದಾಗ ಹಳ್ಳ ತಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟಿ, 1-2 ಬಿಂಗೆ ನೀರು ಇದ್ಬಿಟ್ಟಿ, ಆಮೇಲೆ ಇದೆಲ್ಲ ನನ್ಗೆ ಇದು ಅಣ್ಣ ನೀರು ಇದ್ಬಿಟ್ಟು 2 ಬಿನ್ಗೆ, ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಸೋಡಾ, ಮೆದು ಬರಕ್ಕೆ ಹಾಕ್ಬಿಟ್ಟು ಮಣ್ಣು ಕ್ಲೀನ್ ಕಲ್ಸ್ಬಿಟ್ಟಿ. ಭಕ್ತ ಕುಂಬಾರ ಫಿಲಂ ನೋಡಿದ್ಯಲ್ಲ, ಅದೇ ಮಗ ಒಳಗ್ ಬಂದಾಗ ತುಳಿತಾರಲ್ಲ ಹಂಗೆ, ಅದೇನು ಹಾಡು ಹೇಳ್ಕೊಂಡು ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪೆಜ್ಜೆ ಹಾಕೊಂಡು ಬದುತ್ತಲ್ಲ ಅಲ್ಲಿಗೆ, ನೀನು ಹಂಗೆ ತುಳಿಬೇಕು. ಯಾರನ್ನ? ಮಣ್ಣು. ನೀನ್ ಬೇಕಾರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗ್ ಸಿಕ್ತಿರ, ನಿಮ್ ಮನೆಯವ್ರನ್ನ ಹಾಕೊಂಡು ತುಳಿದ್ಬಿಡು, ಯಾರ ನಾನು ಹೇಳ್ತೀನಿ. ಏನೇನ ತಲೆ ಆಮೇಲೆ ಮಾತಾಡಿ ಸ್ವಾಮಿ. ಬಿಡು ಅಣಯ್ಯ, ಈಗ ಆಯ್ತಾ, ಅದು ಮಣ್ಣಿಗೆ ಸೋಡಾ ಒಂಚೂರು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟಿ ನೀನ್ ಬೇಕಾರೆ ಮಡಕೆ ಮಾಡ್ಬೋದು ಅಣಯ್ಯ. ನರಸಿಂಹಯ್ಯ ಸುಧಾರಿಸ್ಕೆ ಮಾತಾಡು ಸೋಮಣ್ಣರೇ. ಇದು ನರಸಿಂಹಣ್ಣ, ಇನ್ನೊಂದೇನ್ ಗೊತ್ತಾ, ಆ ರತ್ನ ಮೇಲ್ ಕಾಣೋದಿಲ್ಲ, ಎತ್ತೋದ್ಲು. ಬಿಡಿ ಸ್ವಾಮಿ, ಅದೆಲ್ಲ ನಾನೇನ್ ಗೊತ್ತಾ ಹೇಳ್ತಿರೋದು, ನಮ್ ಮಗಳು ಸಮಾನ ಕಣಪ್ಪ ಅವಳು. ನಮ್ಗೆ ಇದು ಪೂಜೆ ಹೋಗ್ತಾವಲ್ಲ, ಸೋಮೇಶ್ವರ ಪೂಜೆಗೆ ನೀವು. ನಾನ್ ಹೇಳತ್ತ ಕೇಳಿಸ್ಕೊ, ಅದನ್ನ ಹೇಳ್ತೀನಿ. ಅದ ಆಮೇಲೆ ಅಲ್ಲ, ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ? ಸುಮ್ಮನೆ ಮಗನ್ ಮದುವೆ ಮಾಡಿದ್ವಿ, ಆಮೇಲೆ ಹೋಗ್ತಾ ಆಚೆಗಟ್ಟೆ ಇರತ್ತ. ಸೋಮಣ್ಣ ಬೆಳಗ್ಗೆ ನಾನೆಲ್ಲ ಕಾಸು ಕೊಟ್ಟಿದ್ದೀನಿ ಶಿವ ಅಂತ ಮಗ ತಗೊಂಡು ಊದ್ಗಡ್ಡೆ ಹೆಚ್ಚಿ. ಅಲ್ಲಣ, ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದಿರೋ, ಇಲ್ಲ ಏನೋ ಜೀವನದಲ್ಲಿ ಸಾಕು ಮದ್ವೆ ಆಯ್ತು, ಮುಂದೆ ಆಯ್ತು, ಮಕ್ಳು ಮದುವೆ ಮಾಡ್ದೆ ಅಂತ ಬಿಟ್ಟಿದ್ಯೋ? ನಿಂಗ್ ಗೊತ್ತು ಅಲ್ವಾ? ನಮ್ದು ಈಗ ಯಾವ್ದೋ ಒಂಚೂರು ಅಡವೆ ಕಡೆದ ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು, ಇಲ್ಲೆಲ್ಲ ಬದುಕುವ ಬರ್ಬೇಕು. ನಮ್ಗೆ ಕೆಮ್ಮಣ್ಣು ಬೇಡ, ತಿಮ್ಮಣ್ಣು ಬೇಡ, ಇದೆ ನಮ್ಗೆ ಅದು ಬರಲ್ಲ ಕಸ್ಬು. ಆಮೇಲೆ ಕೆಮ್ಮಣ್ಣೊಳಿಗೆ ಟಾರ್ಗೆಟ್ ತಮ್ಮ ಸುರಿತೀರ, ಅದ್ರೊಳಗೆ ತುಳಿಯಕ್ ಹೋಗಿ ಬಿದ್ದಿದ್ದು ತುಳಿಯಕ್ ಆಗಲ್ಲ ನಮ್ಗೆ. ಕಾಲೆತ್ತು ಅದು ಅದೇನೇನೋ ಅದ ಮಾಡ್ಬೇಕು. ಅದ ಮಾಡ್ಬೇಕು ಅಂದ್ರೆ ಅಣ್ಣ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದಿಷ್ಟು ಸೋಡಾ ಹಾಕೋದು, ಆಯ್ತಾ? ನನಗೆ ಅದು ತಲೆಗೆ ಹೋಗಲ್ಲ. ಸುಮ್ನೆ ಬೆಳಗ್ಗೆ ಬುಧವಾರ ನೋಡು, ನಾನು ಹೇಳಿದೀನಿ, ಬುಧವಾರ ನೀನ್ ಹೋಗಿದ್ ಕೆಲ್ಸ ಎಲ್ಲ ಆಗುತ್ತೆ ನಿನ್ಗೆ. ಎಲ್ಲಾರು ಬುಧವಾರ ಕರೆಕ್ಟ್, ಬುಧವಾರ ಭೂಮಿ ಹುಟ್ಟಿದ ವಾರ ನಿನ್ಗೆ ಹೋಗಿದ್ ಕೆಲ್ಸ ಎಲ್ಲ ಆಗುತ್ತೆ ನೋಡು. ನಾನು ಪೂಜೆ ಮಾಡೋದಲ್ವ ನೋಡಿದ್ಯಲ್ಲ, ನಾನ್ ಹೇಳ್ತಿರೋದು ಒಂದು ಸುಳ್ಳಾಗಲ್ಲ, ಗೊತ್ತಾಯ್ತಾ? ನನಗ್ ಬರಲ್ವಲ್ಲ ಅದು. ನಿನ್ಗೆ ಹೋಗೋ ಕೆಲ್ಸ ಇವತ್ತೆಲ್ಲ ಆಗುತ್ತೆ, ಗೊತ್ತಾಯ್ತಾ?
ನೀನು ಹೆಂಗನ ಮಾಡಿ ಒಂದೇ ಒಂದ್ ಲೋಡ್ ಐತೆ 500 ರೂಪಾಯಿ ಕಮ್ಮಿ ಕೊಟ್ಬಿಡ್ಬೇಕಾದ್ರೆ 10,000ನೇ ಕೊಡು ನಿಮ್ಮ ಅಂತ. ಇಲ್ಲಿ ತೂರಿಸ್ಕೊಂಡು ನಾವ್ ಏನ್ ಮಾಡ, ನನಗ್ ಬೇಡ ಸಂಬಂಧ ಖಂಡಿತ ನನಗೆ ನೋಡಿ ಯಾರಿಗಾನ ಬಿಟ್ಬಿಡಿ, ನನ್ ಅದ್ರ ಕಳ್ಸ್ಬು ಗೊತ್ತಿಲ್ಲ. ಅದು ಕೆಮ್ಮಣ್ಣು ಮಾರಕ್ಕೆ ನನ್ ಆಗತ್ತ ಕೆಮ್ಮಣ್ಣು ತಗೊಂಡ್ಕೊಂಡು ಯಾರ ನಮ್ಮ ಮಕ್ಕಳಿಗೆ ಪೈನಸ್ಸಲ್ಲಿ ಯಾರು ನಾಮ ಇಕ್ಕಿರೋದಕ್ಕೆ ತಿಕ್ಲಿಡ್ತಿರ್ತಾನೆ ಅಂತ ಹೆಸರು ಬೇಡ. ನರಸಿಂಹಣ್ಣ ಒಳ್ಳೆ ತಮಾಷೆ ಮಾತಾಡ್ತೀಯ. ನಾನೇನ್ ನಾನ್ ಬಂದ್ ಬೇಕಾದ್ರೆ ಹೇಳ್ಕೊಡ್ತೀನಿ. ಖಂಡಿತ ಬೇಡ, ಸುಮ್ಮನೆ ನಾನ್ ಬಂದ್ ಹೇಳ್ಕೊಡ್ತೀನಿ. ನೀನ್ ಆತರ ಮಾತಾಡಕ್ಕೆ ಹೋಗ್ಬೇಡ. ಜನ ಆಡ್ಕೊಂತಾರ ಸುಮ್ನೆ ಇದೆ. ಏನು ಆಡ್ಕೊಳಲ್ಲ, ವ್ಯವಹಾರ ನನಗೆ ಇವಾಗ ಮಾತಾಡ್ಬಿಟ್ಟು ನನ್ ತಲೆ ಬೆಳಗ್ಗೆ ಯಾವ ಕಡೆಗೆ ಇವ್ರು ನನ್ ಮಕ್ಳಿಂದ ಬುಟ್ಟಿಯವರಲ್ಲ ಇವ್ರು. ಹಲೋ ಹಲೋ ಹೇಳ್ರಿ, ಯಾರು? ನರಸಿಂಹಣ್ಣ ಅಲ್ಲ, ನರಸಿಂಹರಾಜು. ನರಸಿಂಹರಾಜಣ್ಣ, ಹೇಳಿ. ಉಸ್ ಹ್ಯಾಪಿ ನ್ಯೂ ಇಯರ್. ನಂಗೆ ಕನ್ನಡ ಗೊತ್ತಾಗಲ್ಲ, ಕನ್ನಡ ಇದು ಕನ್ನಡ ಒಳಗೆ ಹೇಳಿ. ಉಸ್ ಹ್ಯಾಪಿ ನ್ಯೂ ಇಯರ್, ಉಸ್ ಹ್ಯಾಪಿ ನ್ಯೂ ಇಯರ್, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಸ್ವಾಮಿ. ಗುಡ್ ಮಾರ್ನಿಂಗ್, ಇದು ಗುಡ್ ನೈಟ್. ಹಾ, ಗುಡ್ ನೈಟ್ ಸ್ವಾಮಿ. ಎಲ್ಲಿದೆಯಾ ನರಸಿಂಹಣ್ಣ? ನಾನು ಇದು ಇವಾಗ ಕೈ ತೊಳ್ಕೊಂತ ಇದ್ದೀನಿ. ಎಲ್ಲಿ? ಮನೆಗೆ ಸ್ವಾಮಿ. ಅಣ್ಣ, ಹೇಳಿ. ಫುಲ್ ಪಾಲ್ಟಿ, ಮಟನ್, ಚಿಕನ್, ಎಣ್ಣೆ ಎಲ್ಲ ಐತೆ, ಬರೋಣ. ನಂದು ಇಲ್ಲ ಸ್ವಾಮಿ, 5:30 ಗಂಟೆಗೆ ಹೋದು. ಯಾಕಣ್ಣ? ಕಣ್ಣು ಸ್ವಲ್ಪ ಡಿಎಲ್ ಆಗ್ಯಾವೆ, ಡಿಎಲ್ ಆಗ್ಯಾವೆ. ಕಣ್ ಕಾಣಲ್ಲ, ಕಿವಿ ಕೇಳಲ್ಲ ಡಿಎಲ್ ಆಗ್ಯಾವೆ ಅಲ್ವಾ? ಹಲೋ, ಹಲೋ, ಮನೇಲಿದ್ಯಣ್ಣ? ಹ್ಞೂ ಸ್ವಾಮಿ. ದೊಡ್ಡ ಹೆಂಡತಿ ಮನೆಗ, ಚಿಕ್ಕ ಹೆಂಡತಿ ಮನೆಗ? ದೊಡ್ಡ ದೊಡ್ಡ ಹೆಂಡತಿ ಮನೆಗಿದ್ಯಾ, ಚಿಕ್ಕ ಹೆಂಡತಿ ಮನೆಗಿದ್ಯಾ? ಹಲೋ ಅಣ್ಣ, ಯಾವ ಮನೆಗಿದ್ಯಾ? ನಮ್ಮ ಮನೆಗಿದ್ದೀನಿ. ಅಲ್ಲ, ತಿಪ್ಟು ರತ್ನಮ್ಮನ ಮನೆಗ, ಗೊಲ್ರಮ್ಮನ ಮನೆಗ, ನಿಮ್ ಮನೆಗ? ಅಯ್ಯೋ ಅಂತ ಇದು ರಾಂಗ್ ನಂಬರಿಂಗ್ ಮಾಡಿದ್ರೆ ನೋಡಿ. ಇಲ್ಲ ಅಣ್ಣ, ಕರೆಕ್ಟ್ ನಂಬರು. ನೀನ್ ಯಾವ ಮನೆಗಿದ್ಯಾ ಹೇಳಣ್ಣ, ಅಲ್ಲಿಗೆ ಬರ್ತೀನಿ. ನಮ್ಮೂರು ಬಳ್ಳಾಪುರದಾಗ. ನಿಮ್ಮ ಎದುರು ಸಿಗ್ತೇನಿ. ನಾವ್ ಬಳ್ಳಾಪುರ ಸ್ವಾಮಿ, ನಮ್ದು ಬಳ್ಳಾಪುರ. ಅಲ್ಲ, ತಿಪ್ಟು ರತ್ನಮ್ಮನ ಮನೆಗೆ ಓದ್ತಿದ್ದಲ್ಲ ಅಲ್ಲಿ. ಹೊಸ ವರ್ಷ ಸ್ಟಾರ್ಟ್ ಕಾಣ್ತೈತಿ ಇವತ್ತು. ಆಯ್ತು, ನಾಳೆ ಬರ್ತೀನಿ ಬಿಡ್ರಿ. ಗೊಲ್ರಮ್ಮನ್ ಮನೆಗೆ ಹೋಗಿಲ್ವಾ? ನಾಳೆ ಬರ್ತೀನಿ ಬಿಡ್ರಿ. ಅಲ್ಲ, ಗೊಲ್ರಮ್ಮನ್ ಮನೆಗೆ ಹೋಗಿಲ್ವಾ? ಅದ್ ಪಂಚಾಯತ್ ಹಾಕ ಬಂದಿದ್ದಲ್ಲ. ತಿನ್ನಕು ನೆಮ್ಮದಿ ಕೊಡಲ್ವ ಇದು? ಅಣ್ಣ 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 ಸುಮ್ಮಿರು, ನಾನ್ ಮಾತಾಡ್ತಿದ್ದೀನಲ್ಲ. ಅಣ್ಣ, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಅಣ್ಣ. ಹಾ, ಆಯ್ತು. ನೀನು ಹೇಳು. ಬೆಳಿಗ್ಗೆ ಮಾಡ್ತೀನಿ ಬಿಡಿ. ಇದು ಅಣ್ಣ, ನೀನು ರತ್ನಮ್ಮನ ಮನೆಗಿದ್ಯಾ, ಗೊಲ್ರಮ್ಮನ ಮನೆಗಿದ್ಯಾ? ಹಲೋ, ಮನೆಗೆ ಗಲಾಟಿ. ಅಣ್ಣ, ಆಯ್ತು ಆಯ್ತು ಅಣ್ಣ. ಅಣ್ಣ, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು, ನೀನು ಹೇಳು. ಏನ್ ಹೇಳಿ? ನನಗ್ ವಿಶ್ ಮಾಡು ಹ್ಯಾಪಿ ನ್ಯೂ ಇಯರ್ಗೆ. ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಇದು ನಾವು ಇನ್ನ ಬರ್ತಡೇ ಇನ್ನ ಲೇಟು. ಬರ್ತಡೇ ಎಷ್ಟ್ ಗಂಟೆಗೆ ನಿನ್ ಬರ್ತಡೇ? ಇದು 12ಗೆ. ಅಲ್ಲ, ಹೊಸ ವರ್ಷ ಮಾಡ್ತಾರೆ ಇವತ್ತು 12 ಗಂಟೆಗೆ. ಯಾರು? ಇಲ್ಲಿ ಹುಡುಗರು ಮನೆಗೆ ಎಲ್ಲ ಮಾಡ್ತಾರೆ. ಇದು ಕೇಕ್ ತಂದವ್ರೆ, ಹೊಸ ವರ್ಷ ಮಾಡ್ತಾರೆ. ಅಲ್ಲಣ್ಣ, ನೀನು ರತ್ನಮ್ಮನ್ ಮನೆಗ್ ಮಾಡ್ತೀಯ, ಗೊಲ್ರಮ್ಮನ್ ಮನೆಗ್ ಮಾಡ್ತೀಯ, ಪಾರ್ವತಿ ಮನೆಗ್ ಮಾಡ್ತೀಯ, ಇಲ್ಲ ನಿಮ್ ಮನೆಗೆ ಬಳ್ಳಾಪುರದಾಗ ಮಾಡ್ತೀಯ? ಇದು ಹೆಂಗ್ ಸೌಂಡ್ ಕಮ್ಮಿ ಮಾಡೋದು? ಆಯ್ತು ಆಯ್ತು ಸರ್. ಹಲೋ ಅಣ್ಣ, ಪಾರ್ವತಿ ಮನೆಗೆ ಹೋಗಿಲ್ವಾ? ಅಣ್ಣ, ತಿಪ್ಟು ರತ್ನಮ್ಮನ್ ಮನೆಗೆ ಹೋಗಿಲ್ವಾ? ತತ್ತಳ ಪೀಠಕ್ಕೆ ಹೋದ್ರು ತಪ್ಪಿಲ್ವಲ್ಲ. ಇದೇನೋ ಇದು ಉಪವಾಸ ಹೋದ್ನಲ್ಲ. ಅಣ್ಣ, ತಿಪ್ಟು ರತ್ನಮ್ಮನ್ ಮನೆಗೆ ಹೋಗಿಲ್ವಾ? ನಿಮ್ಮ ಮನೆಗೆ ಹೋಗಿದ್ದೀನಿ. ಆಯ್ತು, ರಾಂಗ್ ನಂಬರ್. ಅಕ್ಕಂಗ್ ಕೊಡು. ಅಕ್ಕು ನಿಮ್ ಮನೆಯವ್ರ ಜೊತೆ ಮಾತಾಡ್ತೀನಿ, ನಾನು ಹೇಳ್ತೀನಿ ಎಲ್ಲ. ಅಣ್ಣನ್ ಕಳ್ಸ್ಕೊಡ್ರಿ, ಚಿಕ್ಕ ಹೆಂಡತಿ ಮನೆಗೆ, ಗೊಲ್ರಮ್ಮನ್ ಮನೆಗೆ ಎಲ್ಲ ಕಳಿಸ್ಕೊಡ್ರಿ ಅಂತ ಹೇಳ್ತೀನಿ. ಕೊಡೋಣ? ಯಾರು ಇವರು? ನಮಸ್ಕಾರ ಸರ್. ಆಯ್ತು ಅಣ್ಣ, ಕೊಡು, ಫೋನ್ ಕೊಡು,
ಫೋನ್ ಕೊಡು ಅಕ್ಕಂಗೆ, ನಿಮ್ಮ ಮನೆಯವ್ರಿಗೆ ಅಕ್ಕಂಗ್ ಕೊಡು. ನಾನ್ ನಿಮ್ಮ ಅಪ್ಪ ಎಲ್ಲ ಕುಡಿದ್ರೈತಲ್ಲ ಮಗ ಇವತ್ತು. ಇವರು ಯಾರೋ ನಮ್ಮವ್ರು ಆತ್ಮೀಯರು. ಹಲೋ ಯಾರು ಅಣ್ಣ, ಅಕ್ಕಂತ ಮೊಬೈಲ್ ತಗೊಂಡೋಗೋಣ, ನಾವು ಅಕ್ಕಂಗೆ ವಿಶ್ ಮಾಡ್ಬೇಕು ಹೊಸ ವರ್ಷಕ್ಕೆ. ಅಕ್ಕರು ಅಂದ್ರೆ ಯಾರು ಹೇಳು? ನಿಮ್ ಮನೆಯವರು. ಆಯ್ತು ಮೊಬೈಲ್ ತಗೊಂಡು ಮಗ. ನಾನ್ ವಿಷ ಇದೆ ಅಂತ ವಿಷ ಇದೆ ಅನ್ನು ಇಲ್ಲ ಅಣ್ಣ, ನಾನೇ ಹೇಳ್ತೀನಿ. ವಿಷ ಇದೆ ಅಂತ ನೋಡು ಹೊಸ ವರ್ಷ ನಿಮ್ ಮೈ ಮಾಡಿದ್ವಿ. ಹಲೋ ಅಕ್ಕ, ಅಕ್ಕ ಅಕ್ಕ ವಿಶ್ ಹ್ಯಾಪಿ ನ್ಯೂ ಇಯರ್ ಕಣಕ್ಕ. ನರಸಿಂಹಣ್ಣನ ತಿಪ್ಟೂರ್ ರತ್ನಮ್ಮನ ಮನೆ ಕಳ್ಸ್ರಿ. ಶುರು ಅದೇನೋ ರಾಂಗ್ ನಂಬರ್. ಅಯ್ಯೋ ಅಯ್ಯೋ, ಯಾರು ಹೇಳಿ ನೀವು? ಅಣ್ಣ ನಾನು ವಿಶ್ ಹ್ಯಾಪಿ ನ್ಯೂ ಇಯರ್ ಕಣ. ಆಯ್ತು, ಅಕ್ಕಂಗ್ ಕೊಡೋಣ, ಮಾತಾಡ್ತಿರೋ ಕರೆಕ್ಟ್ ಆಗೋಯ್ತು. ನಮ್ಮ ಮನೆ ಬೆಂಕಿ ಕಟ್ ಮಾಡಿದ್ದೆ ನೀನು. ಹೊಸ ವರ್ಷ ಶುಭಾಶಯಗಳು ಅಂತ ಮಾಡೋಣ ಅಂತ ಮಾಡಿದ್ವಿ ಇವತ್ತು 12 ಗಂಟೆಗೆ. ಅಣ್ಣ ವಿಶ್ ಹ್ಯಾಪಿ ನ್ಯೂ ಇಯರ್. ಎಷ್ಟು ಸಲ ಇವ್ರು ಹೇಳಿದ್ದು? ಯಾರು ನೀವು? ಅಣ್ಣ ನೀನು ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ ಕಾರಣ ನೀನು. ಏನ ಸ್ವಾಮಿ, ನಾವ್ ಏನ್ ಮಾಡಕ್ಕಾಗುತ್ತೆ? ದೇವ್ರಿಗೆ ಯಾಕೆ ಹೋಗ್ತೀರ? ನಾವು ನರ್ಮಲ್. ನಾವು ಆ ಕಡೆ ಬಳ್ಳಾಪುರದಾಗ ಅಕ್ಕನ್ ಬಿಟ್ಟಿದ್ಯಾ, ರತ್ನಮ್ಮ, ಈ ಕಡೆ ಗೊಲ್ರಮ್ಮ, ಈ ಕಡೆ ನೆಟ್ಕುಂಟೆ ಲಕ್ಷ್ಮಮ್ಮ. ಇವ್ರನ್ನೆಲ್ಲ ಹೆಂಗನ ಮೇಂಟೈನ್ ಮಾಡ್ತೀನಿ ನೀನು? ನೀನ್ಯಾರು? ನಾನಣ್ಣ ನಿನ್ನ ಅಭಿಮಾನಿ. ಅದಕ್ಕೆ ನೀನೆಲ್ಲನ ಫೋಟೋ ಹೊಡ್ಕೊಂಡು ಕೇಳಿದ್ಯಾ? ಫೋಟೋ ನಾನ್ ಯಾಕಣ ಹೊಡಿಲಿ, ನೀನ್ ಹೊಡ್ಕೊಳ್ಳೋಣ. ಓಯ್ ಕುಡ್ದ್ಬಿಟ್ಟು ಅಚ್ಚಕಟ್ಟಾಗಿ ಮಾತಾಡು. ಮನೆ ಬೆಂಕಿಕ್ಕ ಮಾತಾಡ್ಬೇಡ ನೀನು. ನನ್ಗೆ ನಾನ್ ಬರೀ ಎಲ್ಲ ಹಿಂಗ್ ಮಾಡಿ ನನ್ನ ಉಟ್ಕೊಳಕ್ ಒಂದ್ ಪಂಚಲ್ದಾಗ ಮಾಡಿದ್ವಿ. ಯಾಕಣ ಅವತ್ತು ಅಣ್ಣ ಪಂಚವತ್ತರ ಕಡೆ ಗೊಲ್ರಮ್ಮನ್ ಮಂದಕ್ಕೆ ಹೋದಾಗ ಯಾರು ಏನಪ್ಪೋ ನಮ್ ಕರ್ಮ. ಎಲ್ಲೆಲ್ಲಿ ಹೋದ್ರು, ಯಾವ ದೇವಸ್ಥಾನಕ್ಕೆ ಹೋದ್ರು ಇಲ್ವಲ್ಲ ನಮ್ ಕರ್ಮ. ಆ ಗೊಲ್ರಮ್ಮನ್ ಮನೆಗೆ ಅವತ್ತು ಹೋಗಿದ್ದೀಗ ಪಂಚ ಹಾಕೊಂಡ್ 2 ಭಾಗ ಮಾಡ್ಕೊಂಡ್ ಬಂದ್ ಏಸ್ಗೆಲ್ಲ ತುಳು ಬಂದಂತಲ್ಲಣ್ಣ. ಓಯ್ ನನ್ ಕಟ್ಕೊಂಡ್ ನಿನ್ಗೇನ ಬೇಕಾಯ್ತು ಅಣ್ಣ? ನಿಮ್ಗೇನ ನಾನು ಒಯ್ದಿನ ಅಥವಾ ನಿಮ್ ಮನೆ ಬರ್ಸ್ಕೊಂಡಿದ್ದೀನ, ನಿಮ್ ಆಸ್ತಿ ಬರ್ಸ್ಕೊಂಡಿದ್ದೀನ, ನಮ್ ಕಟ್ಕೊಂಡ್ ನಿಮ್ಗೆ ಏನ ಬೇಕಾಯ್ತು? ನಮ್ಮ ಮನ್ಯಾಗ ನಮ್ಮ ಮನೆಗೆ ನೋಡಿ ಇನ್ನ ಕಲ ಹಾಕೊಂಡು ಹೋದ್ರೆ ಮುಗ್ದೋತು. ಅಣ್ಣ ಅಲ್ಲಿಗೆ ಮಗು ಮಾಡಿ ಅವಳಿಗೆ ಮೋಸ ಮಾಡಿದ್ದಿಲ್ಲ ಅಣ್ಣ ನೀನು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದಾರೆ. ನಮಸ್ಕಾರಗಳು. ಯಾಕಣ್ಣ? ಹಲೋ 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 ಸ್ವಾಮಿ, ಯಾರು? ನರಸಿಂಹರಾಜ್ ಅವರ? ಹಲೋ ಹಲೋ ನರಸಿಂಹರಾಜ್ ಅವ್ರ? ನರಸಿಂಹರಾಜ್. ಏನ್ರಿ ಫೋನಲ್ಲಿ ಮಾತಾಡ್ತಾ ಇದ್ರೆ ಹಂಗ್ ಕಟ್ ಮಾಡ್ತೀರಾ? ಒಂಚೂರು ಅರ್ಜೆಂಟ್ ಕೋರ್ಟಿದಾಗ ಹೋಗ್ಬೇಕು ಸರ್, ಅದಕ್ಕೆ ಕಟ್ ಮಾಡ್ರಿ. ಏನ್ ಕೋರ್ಟಲ್ಲಿ ಏನ್ ಕೇಸು? ನಮ್ದು ಯಾವ್ದೋ ಒಂಚೂರು ಗಲಾಟೆ ಕೇಸ್ ಇತ್ತು. ಹಂಗ ರೌಡಿನಾ ನೀವು? ಓ ರೌಡಿನಾ? ರೌಡಿನಪ್ಪ ನೀನು? ಇಲ್ಲ, ನಾವು ಎಲ್ಲ ಇದು ರೊಟ್ಟಿ ಎಲ್ಲ ಇದು ಕಾಯಿ ಚಟ್ನಿ ಅದು ಮಾಡ್ಕೊಂಡ್ ತಿಂತೀವಿ. ಅವ್ರು ಬರೀ ರೊಟ್ಟಿ ಏನ್ ತಿನ್ನಲ್ಲ, ರಾಗಿ ಮುದ್ದೆ. ರೊಟ್ಟಿ ಎಲ್ಲ ಕಣಪ್ಪ, ರೌಡಿನ ನೀನು ಅಂತ ಕೇಳಿದ್ದು. ಡಾನಾ ನೀನು? ನಾವು ಓಟ್ ಹಾಲು ಪಾಲು ಯಾತ್ರದ ಇರಲ್ಲ. ನಾವು ಮನೆಗೆ ಹೇಳಿದ್ರು ರೊಟ್ಟಿ ಆದ್ರೆ ಮುದ್ದೆ, ಅನ್ನ, ಸಾರು, ಸಾರು, ದಾಲು ಪಾಲು ಯಾತ್ರದ ತಿನ್ನಲ್ಲ. ಎಲ್ಲನ ಅನ್ನ ಜೊತೆ ಹೋದ್ರೆ ರೊಟ್ಟಿ ಪಾಲ್ಟಿ ದಾಲ್ ತಗೊಳೋದಿಲ್ಲ ಹೋಟ್ಲಿಗೆ ಹೋದ್ರೆ. ಪಾಯಸ ಪಾಯಸ ಮನೆ ಮಾಡ್ಕೊಂತೀವಿ ನಾಳೆ. ಯಜಮಾನ್ರಿಗೆ ನರಸಿಂಹರಾಜು ಬಳ್ಳಾಪುರ ಮಾಡಕ್ಲ್ವಾ? ಇಲ್ಲ ಇಲ್ಲಿ ಸಾಯ್ತಾಯ್ತು ನಮ್ಮ ಮಾವರ್ಗ. ನಿಮ್ಮ ಅಮ್ಮನ ಇಲ್ಲಿ ತಲೆನೋವು ಬಂದೈತಿಂತೆ. ನಿಮ್ಮ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ನಿಮ್ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ಇನ್ನೊಂದ್ಸಲ ಹೇಳು. ನಿಮ್ ಮಾವ ಸತ್ತೋಗ್ಲಿ ನಿನ್ ಗತಿ ಹೇಳಣ. ನನ್ ಗತಿ ಏನು? ಏನಾಯ್ತು ನಿಂಗೆ? ತಲೆನೋವು ಬಂದಿದೆ ಅಂದ್ರೆ ತುಂಬಾ ತಲೆನೋವು ಬಂದಿದೆ ಅಂದ್ರೆ? ಯಾವ್ದನ್ನ ಬಸ್ ಲಾರಿಗ ಸಿಕ್ಕಿ ಹೊರಗೋಗ್ಬಿಡ್ರಿ. ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದೀನಿ. ಪ್ರಾಣ ಇಟ್ಕೊಂಡಿದ್ಯಾ? ನಾವು ತಲೆನೋವು ಮಾಡೋಣ. ಬೇಡ, ನೀನು ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ.
ಇಲ್ಲಿ ನಮ್ಮ ಮಾವ ಐಸಿ ಒಳಗೆ ಇಕ್ಕವ್ರೆ ಅಂತ ನಾವು ಓಡಾಡ್ತಾ ಇದ್ರಿ, ಇಲ್ಲಿ ಪ್ರಾಣ ಮುದ್ದಾಡ್ಬೇಕ ಬಂದಿಲ್ಲಿ? ಯಾರು ನಮ್ಗೆ ಕೆರೆನಾಗೂ ಅಲ್ವಾ? ಇನ್ನ ಸತ್ತೋಗಿಲ್ವಾ ಅಂದ್ರೆ ಅವರು? ಇನ್ನ ಸತ್ತೋಗಿಲ್ವಾ ಅವರು? ಇನ್ನು ಸತ್ತೋಗಿಲ್ವಾ ಅವರು? ಅಯ್ಯೋ ಅಂತ ಇಲ್ಲಿ ಯಾರ ಕೇಳಿದ್ರು ನಾನು ಮೆಟ್ಟು ಹೊರದಂಗ ಅಲ್ವಾ ಇಲ್ಲಿ? ಯಾಕೋ ತುಂಬಾ ತಲೆನೋವು, ಗ್ಯಾಸ್ಟ್ರಿಕ್ ಬೇರೆ. ಯಾಕೋ ಗ್ಯಾಸ್ಟ್ರಿಕ್ ಇನ್ನು ಗ್ಯಾಸ್ಟ್ರಿಕ್ ಆಗಿ ಊಸ್ ಸೌಂಡ್ ಕಳ್ಸಿವ ನಾನು. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ? ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು. ಗ್ಯಾಸ್ಟ್ರಿಕ್ ತಲೆನೋವು ಬಂತು ಅಮ್ಮಗೆ. ಅಂತ ಅವನ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ತಿಂದು ಅದು ಮೊಬೈಲ್ ನನ್ ಕಿವಿ ಹೊರವಂಗ್ ಕೇಳಿಸ್ತಾ ಇದಲ್ಲ. ಆ ಮನೆಯಾಗ ಯಾರು ಇದಿಲ್ಲ, ಇನ್ನ ಯಾರು ಹೊರಗೋ ಇಲ್ವ ನೀವು? ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದ್ರಿ, ಏನ್ ಮಾಡದ್ರಿ? ಓವರ್ ಆಗ್ಬಿಟ್ಟಿದ್ರೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ವಿಷ ಕೂಡ ಸತ್ತೋಗ್ಬಿಡು. ಯಾಕೆಂದ್ರೆ ಬರೀ ಸಾಯದೆ ಮಾತಾಡ್ತೀರ ನೀವು. ಮತ್ತೆ ನಮ್ಮ ಮಾಮ ಸಾಯ ಅಂತ ಹೇಳಲ್ಲ ಚಿನಾಲಿ. ನಿಮ್ ಮಾವ ಎಲ್ಲ ವಯಸ್ಸಾಗೈತೆ, ಎಲ್ಲ ನೋಡೋನೆ, ಎಷ್ಟ್ ಜನ ಹೆಂಗಸ್ರನ್ನ ಹಾಳು ಮಾಡೋಣ ಬಿಡು, ಹೋದ್ರೋಗ್ಲಿ. ಅಯ್ಯೋ ಅಂತ ಇಲ್ಲಿ ಯಾರನ್ನ ಕೇಳಿಸ್ಕೊಂಡ್ರ ನಮ್ಮನ್ನ ಮೆಟ್ಟೋರ್ದಂಗ ಎಲ್ಲ ಮಿಂಟ್ರಿ ಗುಟ್ಟಿನ ಮುಂದೆ. ಯಾವ ಊರ್ ನಿಂದು? ಯಾಕೋ ಬೇದಿ ನೆನ್ನೆಲ್ಲ ಅವ್ರೆಕಾಳು ಮಾಡಿದ್ದೆ, ಆ ಬೇದಿ ಹೋದ್ರೆ ಅವ್ರೆಕಾಳೆಲ್ಲ ಯೋಲತ್ತೀರಿ, ಅಷ್ಟು ಇದಾಗ್ಬಿಡೈತೆ. ಅನ್ನ ತಿನ್ನ ಬಾಯಾಗಿ ಬರೀ ಹೇಳ್ಸ್ಕೆ ಮಾತಾಡ್ತಿಯಲ್ಲ ನೀನ್ ತಾಯಿನಾಯ್ಕೆ. ನಿನ್ನ ಬದುಕಿದ್ಯಾ ನೀನು? ಅಲ್ಲ ನೀನ್ ನನ್ ಬೇದಿ ಆಯ್ತು ಅಂದಲ್ಲ ಮನಿ, ಏನು ಲೂಸ್ ಮೋಷನ್, ಗಟ್ಟಿಯಾಗಿ ಹೋಗಿದ್ದ ತೆಳುಗ್ ಹೋಗಿದ್ದ? ನಮ್ಮ ನೋಡ ಅದೆಲ್ಲ ಇಸಿಗ್ ನೋಡಕ್ ಆಗುತ್ತೆ ಅಲ್ಲ ಚಿನಾಲಿ, ಅದೆಲ್ಲ ಇಸಿ ಏಸ್ಗೆಲ್ಲ ಇಸಿಗ್ ನೋಡ್ತಾರೆ ಯಾರನ್ನ? ಅದೇನಿದು ಇದು ಅದೇನಿದು ಏನೋ ರಾಗಿ ಭತ್ತ ಎಳೆದ ಬೋಲ್ತಾ ಇದ್ದ, ಮುಸ್ಕಿನ್ ಜೋಳ ಎಳೆದ ಬೋಲ್ತಾ ಇದೆ ಅಂತ ಕವರ್ ನೋಡಕ್ಕೆ. ನೀನು ಏನ್ ಮಾಡ್ತೀವಿ ಗೊತ್ತ, ಇನ್ನೊಂದ್ಸರಿ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಜಲ್ಡೆ ಒಳಕ್ ಹೋಗು, ಆ ನೀರ್ ಒಳಗ್ ತಗೊಂಡಾಗ ಹಾಕಿದಂಗೆ ಗಟ್ಟಿ ಜಲ್ಡೆ ಒಳಗೆ ನಿಂತ್ಕದೆ, ತೆಳ್ಳಾಗಿರೋ ತೂದ್ದಾಗ ಎಸಿಂದ ಎಲ್ಲ ಹೋಗುತ್ತೆ. ತಿರ್ಗಾ ಕಾಳೆಲ್ಲ ಹಾಕಿ ಸಾರು ಮಾಡ್ಬೋದ, ಮಿಕ್ಕಿರೋ ತಿಗ್ದಾಗ ಬಂದಿರೋದು? ನಿಮ್ಮ ಅಪ್ಪ ಮುಟ್ಟಿದ್ದು ಏನೋ ನಾಯಿ ನರಿ ಹುಟ್ಟಿದ್ದಲ್ಲ ಚಿನಾಲಿ ನೀನು. ಅಲ್ಲ ಲೆಟ್ರಿನ್ ಜಲ್ಡಿ ಒಳಗೆ ಜಲ್ಡಿ ಹಿಡಿದಾರ? ಜಲ್ಡಿ ಹಿಡಿದ್ರೆ ಕಾಳು ಪಾಳು ಅದು ಬಂದಿರ್ತದಲ್ಲ, ಅದು ಹಂಗೆ ಮಿಕ್ಕದ ತಿರ್ಗಾ ಸಾರ್ಗ ಹಾಕ್ಬೋದಾ ತೊಳೆದು? ಅಯ್ಯೋ ಇವ್ರ ತಾಯಿನಾಕಿ ಏಸ್ಕೆ ಬಂದಿದ್ ಸಾರ್ ಹಾಕಿ ತಿನ್ನ ಚಿನಾಲಿ ಮುಂಡೆ, ನೀನು ಎಷ್ಟು ಹಾಳು ಮಾಡಿದ್ ಮುಂಡೆ ನೀನು. ಯಾಕೋ ತುಂಬಾ ಹೊಟ್ಟೆ ನೋದಿದ್ದು, ಏನ್ ಮಾಡ್ಬೇಕು ಬಿಡಿ ಸ್ವಾಮಿ. ಬಂತು, ಹತ್ರ ಬಂತು ಬಿಡಿ, ಹತ್ರ ಬಂತು ಬಿಡಿ. ಹಿಂಗೆ ಎಷ್ಟು ಜನಕ್ಕೆ ಹಿಂಗೆ ಎಷ್ಟು ಜನಕ್ಕೆ ನೀವು ಎಷ್ಟು ಜನಕ್ಕೆ ಕಂದಾಗ ನಾತು ಲೇ ಸ್ವಾಮಿ, ನಿನ್ ಹಚ್ಕಟ ತೊಳ್ಕೊಂಬಿಡು, ಇನ್ನೊಬ್ರಿಗೆ ಹೇಳಕ್ ಹೋಗ್ಬೇಡ. ನಿನ್ ತೊಳ್ಕೊಂಬಿಟ್ಟು ಆಮೇಲೆ ಇನ್ನೊಬ್ರಿಗೆ ಹೇಳು ಕಂದ ಪಂದ ಮದಾಂದ ಅಂತಾನ. ನೀನೇ ಒಂದ್ 9999999 ಕಂದ. ಓಯ್ ನಾನ್ ನಮ್ಮ ಮಕ್ಳೇ ನಮ್ಮ ಅಪ್ಪನೇ ನನ್ ಕಂದ ಅಂದಿಲ್ಲ, ನರಸಿಂಹರಾಜು ಬಾರಪ್ಪ ಅಂತ ಅಂದೈತಿ. ಕಂದ ಪಂದ ಅಂತ ಏನ್ ಹೇಳ್ಬೇಡ. ನಿನ್ಗೆ ಹಿಡ್ದಿರೋದ ಒಂದ್ ಸ್ವಲ್ಪ ಕಮ್ಮಿ ಮಾಡಿ. ಈಗ ಇನ್ನೆರಡು ದಿನ ಇರ್ಬೇಕು ಅಂದ್ರೆ ನರಸಿಂಹರಾಜು ಬಾರಪ್ಪ. ಏನ್ ನೀನ್ ಕರ್ದಾಗ ಬರಕ್ಕೆ ನಾನು ನಿಮ್ ಮನೆಗೆ ಸಾಕಿರೋ ನಾಯಿ ಕೆಟ್ಟೋದ್ನ? ಇಲ್ಲ, ನನ್ ಸ್ಟೆಪ್ನಿ ನಿನ್ನ ನೆಂಟಿ. ನೀನ್ ನನ್ನ ನೆಂಟಿ. ನಾನು ನಿನ್ನ ಹೆಂಡ್ತಿನ? ಓಯ್ ನೀನ್ ನನ್ನ ನೆಂಟಿ, ನಾನ್ ಕರ್ದಾಗ ಬರ್ಬೇಕು ನೀನು. ಇದು ಎಂತ ಬರೋಣ ಕೈಲಿ ಏನ್ ಇಟ್ಕೊಂಬರೋಣ? ಕೈಲಿ ಕೈಯಾಗ ಏನ್ ಇಟ್ಕೊಂಬರೋಣ? ಕೈಲಿ ಮಗನ ನೀನ್ ನಮ್ಮ ಸ್ವಾಮಿಗ್ ನಾ ಕೈಕನಿ ಲಂಗಡ ಲೋಫಾರ್ಸು ಈ ನನ್ ಮಗನೇ. ಕೈಲಿ ಕಿತ್ತೋಗಿರವು ಹಳೆವು ಚಪ್ಲಿ ಕೈಲಿ. ನಾನ್ ಕೆಂಪಮ್ಮ ನಿಮ್ ಎಲ್ಲ ಬಿಟ್ಟು ಇವಾಗ ಹೇಳಿದ್ರಿ ಬಸ್ ಅಲ್ಲಾರೆ ಬರ್ತಾ ಇದ್ದೀವಿ, ಟ್ರಾಕ್ಟ್ರಿಗೆ ಬಂತು, ಅದಕ್ಕೆ ಸಿಕ್ಬಿಡ್ತೀನಿ. ನಾನು ಏನ್ ಹೇಳಿದ್ರಿ ನೀನು? ಹಲೋ ಕೇಳ್ರಿ, ಎಲ್ಲಿದ್ದೀರಾ? ಅಯ್ಯೋ ಎಲ್ಲಿದ್ದೀರಾ? ಮಂತಲ್ಲ ಇದ್ದೀನಿ. ಯಾರ್ ಮಂತವ? ನಮ್ಮ ಮಂತವ. ಯಾಕೆ? ಯಾರು ನಮ್ಮ ಮಗಾರು ಬಂದಿದ್ರು,
ಮಾತಾಡ್ತಾ ಇದ್ದೀವಿ. ನೀವ್ ಯಾರು? ಯಾಕಲ್ಲ ಹೇಳ ನಿಮ್ಮ ಹುಂಚು ಏನ್ ಹೇಳು? ಯಾರು ಹೇಳು? ನನ್ ಯಾಕೆ ಅನ್ಸ್ತಿದೀಯ? ಈಗ ಶಿವ ಅಂತ ಮಗ ತೊಳ್ಕೊಂಡ್ ನಿಂತಿದ್ದೀನಿ ಕಳ್ಳ ತೂಸು. ನಿಮ್ಮ ಈಗ ಬಂದ್ ನಿಂತ ಮಗ ತೊಳ್ಕೊಂಡು ದೇವ್ರಿಗೆ ಕೈ ಮುಗ್ದು ನನ್ ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ಯಾ? ಯಾರು? ಅಯ್ಯ ನಿಮ್ ಮಗನ್ ಮಾತಾಡೋದ್ ಬಿಟ್ಟು ಹೇಳು. ನೀನ್ ತಾಯಿನ ಯಾಕೆ ರಾತ್ರಿಯಿಂದ ಮಾತ್ರ ನುಂಗಿ ನುಂಗಿ ಸಾಕಾಗೈತ್ ನನ್ಗೆ. ನೀನ್ ಎಲ್ಲಿದೀಯಾ? ಅಯ್ಯೋ ಇವ್ರು ಮನೆಗೆ ಇದ್ದೀನಿ, ಇಲ್ಲಿ ಮನೆ ಮಗ ಬಂದ್ರೆ ಈಗ ಮಾತಾಡ್ಕೊಂಡು ನಿಂತಿದ್ವಿ. ಅಯ್ಯೋ 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 ಏನ್ ಹೇಳ್ರಿ? ಯಾರು? ನಮ್ಮನೆ ಮಗ ಮಾತ್ರೆ ತಗೊಂಡೋಯ್ತ ಮಾಮ. ಯಾರು? ಕಿರಣ ಉಯ್ಬೇಕಾವ್ರು ಹೇಳಲ್ಲ ತಾಯಿನ. ಹೇಳ್ರಿ ಏನು ಯಾರು ಹೇಳಿ ನೀವು? ನಾನು. ಅಯ್ಯೋ ನೀನ್ ಯಾರು ಹೇಳ್ರಿ? ನಮ್ಗೆ ಬೀಪಿ ರೈಸ್ ಮಾಡ್ಬೇಡಿ. ಇದಾಗೋದು ರಾತ್ರಿ ಎಲ್ಲ ನಿಂತಿಲ್ಲ. ನಾನು ಆಗಾಳ ನೀನು ಅಂದ್ರೆ ಯಾರು ಅನ್ನೋದು ಗೊತ್ತ, ಎದ್ರಿಗೆ ಬಂದ್ರೆ ಗೊತ್ತಾಗುತ್ತೆ. ನಾನು ಹೋಗಿನ್ನ ಇವ್ರು ನೀನ್ ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಯಾರು ಹೇಳಿ? ನಾನು ನಾನು ಅಂದ್ರೆ ಯಾರೋ ನೀನ್ ಖಾಲಿ ಬಿಡ್ತೀನಿ ಹೇಳಿ. ನಮ್ಗೆ ಇದು ಹೋಗ್ಬಿಟ್ರು. ಯಾರು? ಪ್ರಾಣ ಹೊರಟಾಯ್ತು. ಯಾರ್ದು ಹೇಳಿ? ಅಯ್ಯೋ ಯಾರ್ದು ಹೇಳಿ? ನಮ್ಗೆ ಗಾಬರಿ ಮಾಡ್ತೀರಾ? ಅಯ್ಯೋ ನಾಯಿಗೂ ಕಿತ್ತಾಡ್ದಂಗ ಆಡ್ತೈತ. ಅಲೋ ಹೇಳಿ ಅಕ್ಕ. ಅಯ್ಯೋ ನರಸಿಂಹಣ್ಣ. ಹೇಳಿ ನಾನೇ ಅಕ್ಕ ಹೇಳಕ್ಕ. ನರಸಿಂಹಣ್ಣ ಹೇಳಿ ಅಕ್ಕ. ನಮ್ಗೆ ಯಾಕೆ ದಿಗಿಲ್ ಬರಂಗ್ ಮಾಡ್ತೀರ? ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಅಮ್ಮ ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತಿದ್ದಾನೆ ಹೇಳ್ರಿ ಬಾಯ್ ಬಿಟ್ಟು ಯಾರು ಅಂತ. ನನ್ಗೆ ಯಾರ್ ದಿಕ್ಕು ಮುಂದಕ್ಕೆ? ನನ್ಗೆ ಯಾರು ಇಲ್ವಲ್ಲಪ್ಪ ದೇವ್ರೆ. ನಮ್ಮನ್ ಯಾಕೆ ಈ ತರ ಮಾಡ್ಬಿಟ್ರಿ? ಯಾರು ಹೇಳವ? ನಿನ್ ಖಾಲಿ ಬಿಡ್ತೀನಿ. ಯಾರು ಹೇಳಿ? ನನ್ ಯಾಕೆ ಈ ತರ ಮಾಡ್ಬಿಟ್ರೆ? ನನ್ಗೆ ಯಾಕೆ ಹೇಳಕ್ಕ. ನೀನ್ ಖಾಲಿ ಬಿಡ್ತೀನಿ ಹೇಳಿ. ನೀನ್ ಖಾಲಿ ಬಿಡ್ತೀನಿ ಹೇಳಿ. ಯಾರು? ನರಸಿಂಹಣ್ಣ. ನರಸಿಂಹಣ್ಣ ಅಯ್ಯೋ ನಮ್ಗೆ ಯಾರ್ ದಿಕ್ಕು? ಭಗವಂತ ಯಾರು ಹೇಳ್ರಿ? ಇಲ್ಲ ಆ ಭಗವಂತ ಇಲ್ಲ. ಭಗವಂತ ಇಲ್ಲ. ಯಾರು ಸತ್ತು ಹೋಗಿದ್ದಾರೆ ಹೇಳಕ್ಕ? ಯಾರು ಹೇಳಿ ನೀವು? ಭಗವಂತ ಇಲ್ಲ. ಹೇಳಿ. ಭಗವಂತ ಇಲ್ಲ. ಹೊತ್ತು ಹುಟ್ಟೈತಿ, ಸೂರ್ಯ ಕಾಣ್ತಾ ಐತೆ. ಭಗವಂತ ಇಲ್ಲ. ಎಲ್ಲ ಹುಟ್ಟಾರಲ್ಲ ಸೂರ್ಯ ಎದುರುಗಡೆ ಐತೆ, ಎದುರುಗಡೆ ಹುಟ್ಟೈತೆ. ಯಾರನ್ನ ಉಟ್ಕೊಂಡ್ಲಿ? ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತ ಹೇಳ್ರಿ. ದೇವ್ರ ಎಲ್ಲಾರು ಹುಟ್ಟಿದ್ದ ಶಿವ ಉಳ್ಮೇಯಿಸ್ತಾನ. ಇಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರ. ಇವಾಗ ಹೇಳಿದ್ರಿ ಬಸ್ ಅಲ್ಲಾರೆ ಬರ್ತಾ ಇದ್ದೀವಿ, ಟ್ರಾಕ್ಟ್ರಿಗೆ ಬಂತು ಅದಕ್ಕೆ ಸಿಕ್ಬಿಡ್ತೀನಿ. ನಾನು ಏನ್ ಹೇಳಿದ್ರಿ ನೀನು? ನಾನಿಲ್ಲ. ನನ್ಗೆ ಯಾರು ಅಣ್ಣ? ನರಸಿಂಹಣ್ಣ. ನಾನೇ ಕಡೆ ಹೇಳಕ್ಕ, ಅಚ್ಚುಕಟ್ಟಾಗಿ ಹೇಳಕ್ಕ. ನನ್ಗೆ ಜಾಸ್ತಿ ಇದಾಗಬೇಡ, BP ರೈಸ್ ಆಗುತ್ತೆ, ನನಗೆ ಉಸಿರಾಡಕ್ ಆಗಲ್ಲ. ಅಯ್ಯೋ ನರಸಿಂಹಣ್ಣ, ನೆನ್ನೆ ಎಲ್ಲ ಜೊತೆ ಮಾತಾಡ್ಕೊಂಡಿದ್ರು, ಎಲ್ಲ ಓಡಾಡ್ಕೊಂಡಿದ್ರು. ಮೊನ್ನೆ ಎಲ್ಲ ಹಬ್ಬದಾಗ ಚೆನ್ನಾಗ್ ಊಟ ಮಾಡಿದ್ರು, ಹಬ್ಬಟ್ ತಿಂದ್ರು. ನೀನು ಎಲ್ಲ ಮಾತಾಡ್ದೆ, ನೀನು ಫೋನಾಗ್ ಮಾತಾಡ್ದೆ. ಆಗೋಯ್ತು. ಅಯ್ಯೋ ಹೋಗತ್ತಾಯಿ ಎದಳ್ತಾ ಇಲ್ಲ. ಇಷ್ಟೆಲ್ಲ ಮಾತಾಡೋದಕ್ಕಿನ್ನ ಒಂದ್ ಯಾರು ಅಂತ ಹೇಳ್ಬಿಟ್ರೆ ಅದೇ ನನ್ಗಿನ್ನ. ಅವ್ರು ಮಾತಾಡ್ತಾ ಇಲ್ಲ. ಇಲ್ಲಿ ಬಸ್ ಲಾರಿ ಬರ್ತಾಳೆ, ಬಸ್ ಸಿಗುವಂತ ಮಾಡಿದೆ ನೀನು. ಅವ್ರು ಇನ್ನ ಮನಿ ಕಂಡವ್ರೆ, ಇನ್ನ ಎದಳ್ತಾ ಇಲ್ಲ. ಫೋನ್ ಮಾಡೋನ್ಸರಿ ಹೇಳೋರ್ಗೆ ಎದೋಳು ಟೈಮ್ ಆಯ್ತು, ಗಣೇಶನ ಹಬ್ಬ ಅಂತ. ಯಾರು ಹೇಳಿ? ನಮ್ ಯಜಮಾನ್ರು ಮನಿ ಕಂಡವ್ರು ಇನ್ನ ಎದೋಳ್ತಾನೆ ಇಲ್ಲ ನೋಡು. ಅದಕ್ಕೆ ನಂಗೆ ಗಳೆ ಬತ್ತೈತೆ.
ಅಯ್ಯೋ ಅಯ್ಯೋ ನೀನ್ ತಾಯಿ ನಿಮ್ ಯಜಮಾನ್ರ ಇಬ್ರು ಸರ್ಕ ಇಂಥದಾಗ ಗೋಳಾಡ್ದೆ ಇಷ್ಟ ನೋಡ್ರಿ ನೀನ್ ಯಾರು ಹೇಳವ ತಾಯಿ ಇದು ಬೆಂಕಿ ಇಟ್ಬಿಡ್ತೀನಿ ನಮಗೆ ಯಾಕೆ ಟೆನ್ಷನ್ ತತ್ತೆ ನೀನ್ ತಾಯಿನ ಯಾಕೆ ನಾನ್ ಕೆಂಪಮ್ಮ ನಿಮ್ ಮಗು ಸೇರ್ಸ್ಕೊಂಬಿಡು ನನಗ್ ಯಾಕೆ ಮಾಡ್ದಮ್ಮ ತಾಯಿನ ಯಾಕೆ ನಾನ್ ತಿಳ್ಕೊಂಡೆ. ನಮ್ ಮನೆಯವರು ಮನಿ ಕಂಡವ್ರೆ ಇಬ್ರು ಮನೆ ಕಂದಿದ್ ಹೋಗಿ ಇನ್ನೊಂದ್ಸಲ ನಿಮ್ ಮಗು ತಿಳಿಸ್ಕೊಂಡಿ ನೀನ್ ತಾಯಿನ ಯಾಕೆ ನನ್ಗೆ ಉಸಿರಾಡಕ್ ಆಗ್ದಂಗ ಆಗ್ಬಿಟ್ಟು ನಿಮ್ಮ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ಕೆರ ಹೊರದಂಗ್ ಹೋಗ್ಬಿಡ್ತೀನಿ ಸುಳ್ಳೆ ಮುಂದೆ ನಿಮ್ ಮಗನ್ ಯಾವ್ಯಾವ ಅಂತ ಬೆಳಗ್ಗೆ ಯಾಕೆ ಈ ತರ ಇಷ್ಟೊತ್ತಿಗೆ ಇನ್ನೊಂದಿನ ಫೋನ್ ಮಾಡಿ ನೋಡು ನನ್ ನಂಬರ್ 161 ಲಾಸ್ಟ್ ನಂಬರ್. ನೀನ್ ಯಾಕೆ ನೀನ್ ನನ್ ನರಸಿಂಹಣ್ಣಲ್ಲ ಮನಸ್ಸಲ್ಲ ನಾನು ನನ್ ಗಾಳಿ ಬುದ್ಧಿ ಅಲ್ಲ ನರಸಿಂಹರಾಜು ಬಳ್ಳಾಪುರ. ಏನಪ್ಪ ಹಿಂಗಾಗ್ಬೋದು ಕತೆ ಎಲ್ಲ ಉಲ್ಟಾ ಆಗೋದಲ್ಲ. ಯಾರೇನ ಇದು ತಲೆ ಲೂಸ್ ಆಗಿರೋದು ಮಾತಾಡಿದ್ದು ಮಾಡು. ನನಗೆ ಇನ್ನ ಲೂಸ್ ಆಗಿರ್ಲಿಲ್ಲ, ಈಗ ಲೂಸ್ ಆಗ್ತಾ ಇದೆ. ಯಾಕೆ ಸ್ವಾಮಿ ನಿಮ್ಮ ಫೋನ್ ಮಾಡಾಟಕ್ ಯಾ ಸುಳ್ಳೆ ಮಕ್ ಕಂಡಿಡ್ದ ಫೋನ್ ನಮ್ ಕರ್ಮನ. BN ನರಸಿಂಹರಾಜು ರೇ ನಾನ್ ಕಣ್ರಿ ನರಸಿಂಹರಾಜು ರೇ. ಯಾರಣ್ಣ? ನಾನು ನರಸಿಂಹರಾಜು. ಗೊತ್ತಾಗ್ಲಿಲ್ಲ. ನಾನ್ರಿ ನರಸಿಂಹರಾಜು ಬಳ್ಳಾಪುರ. ಗೊತ್ತಾಗ್ಲಿಲ್ಲ. ನಾನೇ ಹೇಳ್ದೆ ನಾ BN ನರಸಿಂಹರಾಜು. ನಾನು ಅವನೇ BN ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಯಪ್ಪ. ಹಾ ಕರೆಕ್ಟ್. ಮತ್ತೀಗ ನೀವ್ಯಾರು? ನೀವ್ಯಾರು? ನೀವ್ಯಾರು ಸ್ವಾಮಿ? ರೇ ನಾವೇ ನೀವ್ ಹೇಳಿದ್ದು. ರೇ ನೀವ್ ಹೇಳಿದಲ್ಲ ನಾವು. ನೀವ್ ಹೇಳಿದಲ್ಲ ಈಗ ಅದೇ ನಾವು. BN ನರಸಿಂಹರಾಜು ಲೇಟ್ ನರಸಿಯಪ್ಪ ನಾವೇ. BN ನರಸಿಂಹರಾಜು ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ಬುಗುನಹಳ್ಳಿ ತಾಲೂಕಲ್ಲ, ಬುಗುನಹಳ್ಳಿ ಪೋಸ್ಟ್. ನಮ್ಮ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರೋದು. ಹಳ್ಳಿ ಮರ ಐತೆ ನಮ್ಮ ಮನೆ ಪಕ್ಕ. ನಮ್ಮ ಮನೆ ತಾವ ಹಳ್ಳಿ ಮರ ಐತೆ, ರೋಡ್ ಸೈಡ್ ನಮ್ಮ ಮನೆ. ಕರೆಕ್ಟ್. ಅಲ್ಲ ಇದು ನಮ್ಮನೆ ಕರೆಕ್ಟ್ ಆಗಿ ನಮ್ಮನೆ ಅಡ್ರೆಸ್ ಹೇಳ್ತಾ ಇದ್ದೀರಾ ನೀವು? ನಮ್ಮನೆ ಅಡ್ರೆಸ್ ನೀವು ಕರೆಕ್ಟ್ ಆಗಿ ಹೇಳ್ತಾ ಇರೋದು ಇವಾಗ. ನಮ್ಮನೆ ನಮ್ಮನೆ ಅಡ್ರೆಸ್ ಹೇಳ್ತಾ ಇರೋದು. ಅಣ್ಣ ನಿಮ್ಮ ಹೆಸರೇನು ಹೇಳಿ? BN ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಸ್ವಾಮಿ ನಮ್ಮ ಹೆಸರು BN ನರಸಿಂಹರಾಜು ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ಬಳ್ಳಾಪುರದಾಗ ಇರೋದು. ನಾವು ಕಿವಿಗೆ 2 ವಾಲೆ ಇಕ್ಕೊಂಡು ಗಾಡಿ ಓಡಾಡ್ತೀನಿ ನೋಡಿ ನಾನು ಅವನು. ನೀವ್ಯಾರು ಹೇಳಿ? ಮಾತ್ರಿಗೆ ಕಾರಣ ಇದು. ಇವರು ಗುಲಾಬಿ ಹೂವಿನವರಲ್ಲ, ಇದೆಂತ ಕಾಂಗ್ರೆಸ್ ಹೂವಿನವರು. ನೀವು ಅಲೆ ಕೇಳ್ತೀರಲ್ಲ ಅವರು. ನಾನು ನನ್ ಮನಸ್ನೇ ಅಲ್ಲ. ಆಯ್ತು ನೀವೇ ಅಲ್ಲನಾ ಇವ್ರೆ? ನರಸಿಂಹಣ್ಣ ಅನ್ರಿ. ನರಸಿಂಹಣ್ಣ ಅಂತ ನನ್ನ ಹೆಸರು. ನಾನೇ ನರಸಿಂಹ ಅಲ್ಲ, ನಾನು ಇದು. ಅಣ್ಣ ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಬೇಡ್ರಿ. ನೀವು ಇವ್ರಲ್ವರ ಅದೇ ವಿಜಯ ಜ್ಯುವೆಲರ್ಸ್ ಇದು ಹಳ್ಳಿ ಮರದವರು, ಆಮೇಲೆ ಇದೆಂತದ್ದು ಕ್ಯೂ ಗಾಲಿ ಕಿಣರೆಲ್ಲ ನೀವೇ ಅಂದ್ರೆ ನಾನೇ ಶಟ ಹೇಳಣ? ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿದ್ರೆ? ಹಂಗಲ್ಲಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ಪೋಸ್ಟು, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ, ಸೀಟಿನ ಮನೆ. ಇಲ್ಲಿ ನಾಯಿ ಪಡ್ಕೊಂತೈತಿ, ಅಲ್ಲಿ ಅದೇ ಬಡ್ಕೊಂತೈತಿ. ಏನಪ್ಪ ನಾವು ಶಿವ ಅಂತ ಯಾರೋ ದುಡ್ಡನಾರ ಪಡ್ನಾರ ಕೊಡೋರು ಅಂತಂದ್ರೆ ಇದು ಹೇಳಿದ್ದೆಲ್ಲನಾ ನೀನೇ? ಅಣ್ಣ ನಮ್ಮನೆ ಮುಂದೆ ಹಳ್ಳಿ ಮರ ಐತಲ್ಲ, ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ, ನಮ್ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂಡೈತಿ ನೋಡ್ರಿ. ಅವ್ರು ಅಲ್ವ ನಾವು? ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಏನಕ್ಕೆ ಫೋನ್ ಮಾಡಿದ್ದು? ಅದೇ ನಮ್ಮ ಮನೆಗೆ ಒಂದ್ ಫಂಕ್ಷನ್ ಇತ್ತು. ಯಾರ ಮನೆಗೆ? ನಮ್ಮ ಮನೆಗೆ, ಬಳ್ಳಾಪುರದಲ್ಲಿ. ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ್ ಜ್ಯುವೆಲರ್ಸ್. ಆಮೇಲೆ ಅಯ್ಯೋ ಇವ್ ತಾಯಿ ನಾಯಿ ಓಡ್ಸಲ್ಲ ಮಗ ನಾಯ. ಕಲ್ತಂಡ್ ಹಾಕ್ರಿ, ಹಾಕು. ಅಲ್ಲೂ ಬಂದೈತ್ರ ನಾಯಿ? ನಮ್ಮನೆ ತಗ ನಾಯಿ ಬಂದೈತ್ ನೋಡಿ ಸ್ವಾಮಿ. ನಮ್ಮ ಬಡ್ಕೊಂಡೆ
ಓಡ್ಸ ಐ ಬಾವ್ 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 ಏನ ಇವತ್ತು ಯಾವ್ದೋ ಕಳಿಸ್ಕೊಂಡ ಕಾಣ್ತೈತಿ ವಿಕೆಟ್ ಯಾರೋ ಹೊಲ್ದಂಗ್ ಕಾಣ್ತಾರ ಮಗ ಯಾಕೋ ನಾಯಿ ಹೂ ಅಂತಿದ್ ಇಡೋಣ ಸ್ವಾಮಿ ಇನ್ನ ನಾವು ಯಾಕೆ ಅಲೋ ಅನ್ನಂಗ ಆಗ್ತೈತಿ ಈಗ ತಲೆ ಕೆಟ್ಟೋಗ್ತಾ ಇತ್ತು ನನಗೆ. ತಲೆ ಹಾಕಣ ಕೆಡೋದ್ರಾಗ ಏನಾಯ್ತಣ್ಣ, ನೀವು ನನಗ್ ಕೊಡೋಂಥದ್ದು ಏನಿಲ್ಲ, ನಾನ್ ನಿಮಗ್ ಕೊಡೋಂಥದ್ದು ಏನಿಲ್ಲ. ಹಿಂಗ ಯಾಕೆ ಹೇಳ್ತೀರ? ಕರೆಕ್ಟ್ ಆಗಿ ನಾನು ಇವಾಗ ನೀವೆಲ್ಲ ಹೇಳಿದ ಅಡ್ರೆಸ್ ಆಗಿ ಆರಾಮಾಗಿ ಹಿಂಗ ಊಟ ಮಾಡಿ ಎಲ್ಲ ಹಾಕೊಂಡು ಕುಂತಿದೀನಿ. ಇವಾಗ ಎಲ್ಲ ಪೂರ್ತಿ ನೀವ್ ಹೇಳಿರ ಅಣ್ಣ. ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಅವೆಲ್ಲ ಇದು 3 ಹೊತ್ತಿಗೊಂದಿನ ಊಟ ಮಾಡೋರು ಅದನ್ನೇ ಊಟ ಮಾಡೋದು ಏನೇ ಸ್ವಾಮಿ ಇದ್ರಾಗೆ ಒಂದಿನ ಈಗ ಬಾಂಡ್ರಿ ಈಗ ಹೋಗ್ಬೇಕು. ಎಲ್ಲಿಗೆ? ಊರ್ ಹೋಗ್ತೀರಾ? ಈಗ ಬಾ ಅಂದ್ರೆ ಊರ್ ಹೋಗ್ತೀರಾ? ಅಲ್ಲ ಸ್ವಾಮಿ, ನಾವು ಇವಾಗ ಪರಮಾತ್ಮ ಈಗ ಬಾ ನಿಂದ ಆಗೋಯ್ತು ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು. ಕರೆಕ್ಟ್. ಅದನ್ನ ನಾನು ಹೇಳಿದ್ ಸ್ವಾಮಿ. ಹೋಗಂಗಿದ್ರೆ ಹೋಗ್ಬಿಡ್ರಿ ಮತ್ತೆ ಊರಿಗೆ. ಊರಿಗೆಲ್ಲ ಹೇಳಿದ್ ನಾನು. ಊರಿಗೆಲ್ಲ ಇದು ಹುಟ್ಟಿಸಿದನು ಪರಮಾತ್ಮ ಅವ್ನು ಯಾವಾಗ ಕರ್ಕಂತ ನಾವು ಹೋಗ್ಲೇಬೇಕಲ್ರ. ಇವಾಗ ನಾವು ಬರಲ್ಲ ಅಂದ್ರೆ ಬಿಡ್ತಾರ? ಬರಲ್ಲ ಅಂತ ಹೇಳ್ರಿ. ನಾನ್ ಬರಲ್ಲ ಅಂತ ಅಂದ್ರೆ ನೆಂಟ್ರ ಮನೆಗ್ ಬರಲ್ಲ, ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನನೋ ಮಾಡ್ಕೊಳ್ರಿ ಅಂತ ಹೇಳ್ಬಹುದು. ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಹುದು. ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ ಭೂಮಿಗೆ ಹುಟ್ಟಿಸಿ ಕಳಿಸೋರಲ್ಲ ಪರಮಾತ್ಮ. ಓ, ನಿಮ್ ತಂದೆ ತಾಯಿ ಹೆಸರು ಹೇಳಿ. ನಿಮ್ ತಂದೆ ತಾಯಿ ಹೆಸರು? ನರ್ಸಿಯಪ್ಪ ಲೇಟ್. ಮತ್ತೆ ಈಗ ನೀವೇನು ಹೇಳ್ತಿದ್ದೀರ? ನಾವು ಹುಟ್ಟಿಸ್ತಾರ ದೇವ್ರು ಅಂತಿದ್ದೀರಾ? ಯಾರು ಇವನು ಕಲಬೆರಕೆ ಸುಕ್ಕ ಕುಡಿಯ ನನ್ನ ಮಗ ನನ್ನ ಕಾಣುತ್ತೆ. ಇವ್ರ ಸ್ವಾಮಿ ಬುದ್ಧಿ ಅಲ್ಲ, ನರಸಿಂಹರಾಜು ಬಳ್ಳಾಪುರ. ಏನಪ್ಪ ಹಿಂಗಾಗ್ಬೋದು ಕತೆ, ಎಲ್ಲ ಉಲ್ಟಾ ಆಗ್ಬೋದಲ್ಲ. ಇದು ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು. ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದ್ ಕೆರೆ ಒಳಗ್ ಬಿದ್ದು ಹೋದ್ರತ್ತ ಗಾಡಿಯಾಗ ಬಂದು. ಎಷ್ಟ್ ಜನ? ಇಬ್ರು. ಅವಾಗ ಹಂಗೆ ಹೋದ್ಮಕ್ಕ ಕಲ್ಲು ಹೊಡ್ಕೊಂಡ್ರು ತಗೊಂಡ್ ಹೋದ್ರು, ಏನಾಗಿ ಹೋದ್ರು ಹಾಸ್ಪಿಟ್ಲಿಗೆ. ಅವಾಗ ಹಂಗೆ. ಯಾವ ಊರಾಗೆ? ನಮ್ಮೂರ್ ಬಳ್ಳಾಪುರದಾಗೆ. ನಮ್ಮೂರಾಗ ಬಳ್ಳಾಪುರದಾಗ ಏನೂ ಆಗಿಲ್ಲ ಅಂತ, ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ. ಇಲ್ಲ ಒಟ್ನಾಗ ನಮ್ಮೂರಾಗ ಇವತ್ ಮಧ್ಯಾಹ್ನ 3 ಗಂಟೆ 4 ಗಂಟೆನಾಗ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಡೆ ನೀವೆಲ್ಲಿರೋದಣ್ಣ? ನಾವು ರೋಡ್ ಪಕ್ಕನೇ ಇರೋದ್ ಮನೆ, ಗೇಟ್ಗೂ ನಮ್ ಮನೆಗೂ ಹತ್ರನೇ. ಅಲ್ಲಣ್ಣ, ಯಾವ ಊರ್ ನಿಮ್ದು ಅಂದೆ? ನಿಮ್ದು ಯಾವ ಊರಣ್ಣ? ಓಯ್ ಯಾರನ ಇದು ತಲೆ ಲೂಸ್ ಆಗಿರೋದು ಮಾತಾಡಿದ್ದು ಮಾಡು. ನನಗೆ ಇನ್ನ ಲೂಸ್ ಆಗಿರ್ಲ, ಈಗ ಲೂಸ್ ಆಗ್ತಾ ಐತೆ. ರೇ ಅಣ್ಣಾರೇ, ಬಳ್ಳಾಪುರ ನಮ್ದು. ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ, ಮತ್ತೆ ನಮ್ದು ಬಳ್ಳಾಪುರ ಅಲ್ಲ ಪೂರ್ತಿ ನೀನ್ ಅಡ್ರೆಸ್, ನಾನು ಇರೋ ಜಾಗ ಎಲ್ಲ ಅಡ್ರೆಸ್ ಹೇಳ್ತಿರ್ಗ ಯಾವ ಊರು ಅಂದ್ರೆ? ಅಣ್ಣ ನಮ್ದು ಬಳ್ಳಾಪುರನೇ. ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು? ನಮ್ದು ಬಳ್ಳಾಪುರ, ಅದೇ ರೋಡ್ ಪಕ್ಕ ಮನೆ ಐತಲ್ಲ, ಸೀಟಿನ ಮನೆ. ಅಲ್ಲ ನಮ್ದು ಮನೆ. ನೀವ್ ಹೇಳಿ ಎಲ್ಲಿರೋದ್ ನೀವು, ನಂಗೇನ್ ಗೊತ್ತು? ನಮ್ದು ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ. ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮ್ಯಾಗಡೆಗೆ ಇರೋದು ನಮ್ಮ ಮನೆ. ಓ ಹಂಗ. ಅಲ್ಲಿ ಆಕ್ಸಿಡೆಂಟ್ ಆಯ್ತಾ? ಕೆರೆತವ? ಬಳ್ಳಾಪುರದಾಗ ಆಗಿರೋದು. ಅಲ್ಲ ಸ್ವಾಮಿ, ಸಿಂಗಾಪುರದಲ್ಲಿ ಸಮುದ್ರದ ಮೇಲೆ ನಿಮ್ ಮನೆ ಇರೋದು. ಆ ಸಮುದ್ರದ ತವ ಕೆರೆ ಇತ್ತು, ಅಲ್ಲಿ ಆಕ್ಸಿಡೆಂಟ್ ಆಗಿರೋದ? ಯಾರಿಗೂ ಮಧ್ಯಾಹ್ನ ಇಬ್ರು ಆಗಿತ್ತು ಅಂದ್ರಲ್ಲ. ಎಷ್ಟು ಕೊಡ್ತಿರ್ಬೇಕು ನನ್ನ ಮಗ? ಯಾರು ತಲೆ ತಿನ್ನಕ್ ಸಿಗ್ಲ್ವನಪ್ಪ. ತಲೆ ಮಾತ್ರ ಐತ ಮಗ? ತಲೆ ಮಾತ್ರೆ ನರಸಿಂಹಣ್ಣ? ನಾನ್ ನರಸಿಂಹಣ್ಣಲ್ಲ, ಮನಸ್ಸಲ್ಲ ನಾನು. ನಾನ್ ಗಾಳಿ. ಓ ಗಾಳಿ ಅಂದ್ರೆ ಏರಲ್ಲ, ಗಾಳಿ ಹಿಡಿದಿದ್ದಲ್ಲ ಮನುಷ್ಯರಿಗೆ. ಅದು ಮನುಷ್ಯರಿಗೆ ಗಾಳಿ ಇದ್ರೆ ಎಲ್ಲ ಉಸಿರಾಡೋದು. ಇವತ್ತಿನ ಕತೆ ನಂದು. ಯಾರ ಸರಿಯಾದ ಹುಳ ಕೂಡ ನೀವು. ಸರಿಯಾದ ಹುಳ ಅಂದ್ರೆ ರಾತ್ರಿನಾಗೆಲ್ಲ ಯೋಚನೆ ಮಾಡೋ ಹುಳ. ಏನಣ್ಣ ಹುಳ ಬಂದೈತೆ ನಿಮ್ ಮನೆ ಹತ್ರ? ಏನ್ ಎಜುಕೇಶನ್ ಇವರು ಎಜುಕೇಶನ್ ಗಳು ಎಷ್ಟು ಮಾಡಿರೋದು?
ಎಜುಕೇಶನ್ ಅಂದ್ರೆ ಬರವಣಿಗೆ ಎಷ್ಟೇ ಕ್ಲಾಸ್ ಓದಿರೋದು? ಬರವಣಿಗೆ ಎಷ್ಟೇ ಕ್ಲಾಸ್ ಬರವಣಿಗೆ ತಕ ಓದಿದ್ರ? ನಾನ್ 0 ಪಾಸ್ ಆಗಿದ್ದೀನಣ್ಣ. ಅದು ಎಲ್ಲಿ ಎಲ್ಲಿ ಓದಿದ್ ನೀವು? ಎಲ್ಲಿ ಓದಿದ್ದು? ನಮ್ಮೂರ್ ಕೆರೆ ಮೇಲೆ. ಚೆನ್ನಾಗಿ ಓದಿದ್ರ. ನಮ್ದು ಇನ್ನ ನಾವು SLC ಫೇಲು. ನಾವ್ 0 ಪಾಸು. ಮತ್ತೇನ ಕೆಲ್ಸಕ್ಕೆ ಹೋಗ್ಬೋದಾಯ್ತಲ್ಲ? ಏನ್ ಕೆಲ್ಸ? ಮೇಸ್ಟ್ರ್ ಕೆಲ್ಸನೋ, ಬ್ಯಾಂಕಿಂಗ್ ಕೆಲ್ಸನೋ, ಅಥವಾ ಯಾವ್ದಾನ ಪೊಲೀಸ್ ಆಫೀಸ್ ಕೆಲ್ಸಕ್ಕೆ ಹೋಗ್ಬೋದಾಯ್ತು. ಏನಕ್ಕೆ ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕಣ್ಣ? ನಾವ್ ಹೋಗಲ್ಲ ಕೆಲ್ಸಕ್ಕೆ. ಏನ್ ಹೋಗ್ಬೇಕು ಹೇಳ್ರಿ? ಒಟ್ಟಿಗೆ ಏನ್ ತಿಂತೀಯ ಮತ್ತೀಗ? ಒಟ್ಟಿಗೆ ಏನ್ ತಿಂತೀಯ? ಅನ್ನ, ಹಿಟ್ಟು, ಚಪಾತಿ, ಮಟನ್ನು, ಚಿಕನ್ನು, ಫಿಶ್, ಚಿಕನ್ನು, ಮಟನ್ನು, ಏಡಿಕಾಯಿ, ಆಮೇಲೆ ತರಕಾರಿ, ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾರೆಟು, ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊ, ಸೊಪ್ಪು, ಹುಳ್ಳಿಕಾಯಿ, ಬದನೆಕಾಯಿ, ಕ್ಯಾರೆಟು, ಹುಳ್ಳಿಕಾಯಿ, ಸೊಪ್ಪು, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, ಹುಳಿ ಸೊಪ್ಪು. ಯಾರು ಮಾತಾಡಿದ್ರೆ ಕಿಕ್ಲಿಡಿದಂಗೆ ಇರೋ ಚಾನ್ಸೇ ಇಲ್ಲ. ಇವತ್ತು ನನ್ಗೆ ಕಿಕ್ಲಿಡ್ಸತಕ ಬಿಡಲ್ಲ ನಾ ಕಾಣುತ್ತೆ. ಯಾವುದೋ ನಂಬರ್ಗೆ ಏನೋ ತಪ್ಪಿ ಮಾತಾಡಿದ್ರೆ ಸ್ವಾಮಿ, ನಾನು ಮನಸ್ಸಲ್ಲ ನಾನು. ಅಣ್ಣ ಈಗ ಕೆಲ್ಸಕ್ಕೆ ಏನ್ ಹೋಗ್ಬೇಕು ಹೇಳೋಣ ನೀನು? ರೇ ಕೆಲ್ಸ ಹೊಟ್ಟೆ ಪಾಟ್ ನಡೆಯೋದ್ ಬರುವ ಬಟ್ಟೆ ಬರೆ, ಸೋಪು, ಶಾಂಪೂ, ಮನೆಗೆ ಸಕ್ಕರೆ ಟೀ ಪಾಟ್ನ. ಅಣ್ಣ ನಾನು ಬಟ್ಟೆನೇ ಚೇಂಜ್ ಮಾಡಲ್ಲ, ಸ್ನಾನನೇ ಮಾಡಲ್ಲ ನಾನು, ಗೊತ್ತಾ ನಿಮ್ಗೆ? ನಾನ್ ಬಟ್ಟೆನೂ ಚೇಂಜ್ ಮಾಡಲ್ಲ, ಸ್ನಾನನೂ ಮಾಡಲ್ಲ ನಾನು. ಆಮೇಲೆ ಇನ್ನೇನಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು? ಶಾಂಪೂ ಬಟ್ಟೆ ತಗೊಳ್ಬೇಕಿದ್ರೆ ಕೆಲ್ಸಕ್ಕೆ ಹೋಗ್ಬೇಕು. ನಾನು ಸ್ನಾನನೇ ಮಾಡಲ್ಲ, ಬಟ್ಟೆನೂ ಚೇಂಜ್ ಮಾಡಲ್ಲ. ನಾನ್ ನೀರು ಕುಡಿಯಕ್ಕೊಂದ್ ಬಿಟ್ರೆ ನಾನ್ ಸ್ನಾನ ಮಾಡಕ್ ಉಪಯೋಗಿಸೋದೇ ಇಲ್ಲ ನಾನು ನೀರು. ದೇವ್ರು ನಿಮ್ಮ ಮನೆ ದೇವ್ರ ಅದು? ನಿಮ್ಮ ಮನೆ ದೇವ್ರು? ಹಂಗಂದ್ರೆ ನೀವು ಎದ್ರೆ ಬಗಾದ ತೊಳ್ಕೊಂಡು ಊದ್ಗಡ್ಡೆ ಹೆಚ್ಚದ ಯಾವ ದೇವ್ರು? ನರಸಿಂಹಣ್ಣ, ಬಳ್ಳಾಪುರ. ಅಯ್ಯೋ ಅಯ್ಯೋ ಮಗ, ಒಂಚೂರು ಕಾಲೇಜ್ ಬಾ. ಏನಣ್ಣ? ಕಾಳು ಇದ್ಕಿದ್ ಬೆಳೆ ಏನ್ ಮಾಡಲ್ಲ ನಾವು. ಇದ್ಕಿದ್ ಬೆಳೆ ಸಾರು ಮಾಡಿರ್ತಿಲ್ಲ, ಕಾಳು ಇದ್ಕಲ್ಲ ಬಿಡ್ರಿ. ಕಾಲೇಜ್ ಬರೋ ಮಾತ್ರ ಬೇರೆ ಇಲ್ಲೋ. ಅಯ್ಯೋ ಇಲ್ಲ, ಇದ್ಕಿದ್ ಬೆಳೆ ಸಾರು ಮಾಡಲ್ಲ ಬಿಡೋಣ. ಕಾಳೇನ್ ಇದ್ಕದೇ ಬೇಡ. ನಿನ್ನೆಲ್ಲ ಮಾತಾಡ್ತಾರ, ನಮ್ಗೆ ಇಲ್ಲಿ ಅರ್ಧ ಹೋಗ್ತಾಳೆ. ನಮಗ್ ಗಾಡಿಗೆಲ್ಲ ಓಡಾಡಿ ಅಷ್ಟು ಗೊತ್ತಾಯ್ತು. ಏನಣ್ಣ? ಒಂದು ನಮ್ಮ ಕರ್ಮನಾಗ ಯಾಕ ಏನು ಅಂತ ತಿಳ್ಕೊಳ. ನಾವು ಏನ್ ಮಾಡೋಣ? ಏನಪ್ಪ ಕರ್ಮೋ? ಇಲ್ಲಿ ಜನ ಮನೆಗ್ ಮಾತ್ ಕೇಳಲ್ಲ, ಇಲ್ಲಿ ನೋಡ್ರಿ ದುಡ್ಡು ಬೇರೆ ಕೈ ಕಾಸಿಲ್ಲ, ಏನ್ ಮಾಡೋದು? ಅಣ್ಣ ಊಟ ಮಾಡಿದ್ರಣ್ಣ ಅಲ್ಲಿ? ಸ್ವಾಮಿ, ನಾನು ಯಾರಿಗೂ ಮಾಡಿದ್ರೆ ನೀವು, ನಾನು ಯಾರು ಅಲ್ಲ, ನಾನು ಮನಸ್ಸಿನ ಅಲ್ಲ. ನಾನು ಯಾವ ಊರ್ ಕಡೆಗ್ ಮಾಡಿದ್ರೆ ನೋಡಿ, ನಂಬರ್ ಚೆಕ್ ಮಾಡಿ ನೋಡಿ ಇನ್ನೊಂದ್ಸಲ. ಯಾಕೆ ಸ್ವಾಮಿ ನಿಮ್ಮ ಫೋನ್ ಮಾಡಾಟಕ್ ಯಾ ಸುಳೆ ಮಕ್ ಕಂಡಿಡ್ದ ಫೋನ್? ನಮ್ ಕರ್ಮನ ಅಣ್ಣ. ಊಟ ಅಣ್ಣ? ಹಲೋ ಸರ್. ಹಲೋ, ನಮಸ್ಕಾರ ನರಸಿಂಹಣ್ಣ. ನಮಸ್ಕಾರ, ಯಾರು? ನಾನಣ್ಣ, ಕಿಶೋರ್. ಕಿಶೋರ್? ಏನಣ್ಣ ಇದು ಈ ತರ ಈಗ ಮಾಡಿದ್ದೀರಾ? ಈಗ ಹೆಂಗಣ್ಣ ಇದು? ಏನ್ ಹೇಳಿ? ಅದೇ ಅವ್ರ ನಿಮ್ ಹೆಂಡತಿ ಲಲ್ಲಿ ಅವರು ಮದ್ವೆ ಮಾಡ್ಕೊಡ್ತಾರ ನಮ್ಮ ಯಜಮಾನ್ರು ನನಗೆ ಅಂತ ಹೇಳಿದಾರೆ. ಮಾಡ್ಕೊಡ್ತೀರಣ್ಣ ನನಗೆ ಮದ್ವೆನ? ಲಲ್ಲಿ ಅವ್ರನ್ನ, ನಿಮ್ಮ ಹೆಂಡತಿ ಅವ್ರನ್ನ? ಅಲ್ಲ, ನಾವು ಮದುವೆ ಕೊಡೋಣ. ಅಣ್ಣ ತಿಂತೇವೆ, ಎಷ್ಟು ತಿಂತೇನೆ ನಾನು ಮದುವೆ ಮಾಡ್ಕೊಡೋಣ ಅವಳನ್ನ. ಅಣ್ಣ ಅವರು ಹೇಳಿದ್ರು ಸ್ವಲ್ಪ ಇದನ್ನ ನಾವೇನೋ ದಾಖಲಾಗಿರ್ತೀವಿ ಇಲ್ಲಿ. ಹಲೋ ಅಣ್ಣ. ಅಣ್ಣ ಹಲೋ ಅಣ್ಣ. ಹಲೋ ಅಣ್ಣ, ಈಗ ಅವ್ರನ್ನ ಮದ್ವೆ ಮಾಡ್ಕೊಡ್ತೀರಾ ನೀವು? ಒಪ್ಕೊಂಡಿದ್ದೀರಾ ಮದ್ವೆಗೆ?
ನೀವ್ ಮದ್ವೆ ಆಗೋರು ನೀನ್ ಹೆಂಗಾರ ಮಾಡ್ಕೊ, ನಾನ್ ಮದ್ವೆ ಮಾಡ್ಕೊಡಕ ಗುಂಜಿ ಮಾಡ್ಕೊಡಣ. ಏ ಅಲ್ಲ ರೀ, ಅವ್ರು ನೀವು ಮೋಸ ಮಾಡಿ ನಿಮ್ ಹೆಂಡತಿಯರಿಗೆ ಬಿಟ್ಬಿಟ್ಟಿದ್ದೀರಂತಲ್ಲ, ಒಂದ್ ಮಗು ಐತೆ, ಆ ಮಗುಗ್ ಬಾಳ್ ಕೊಡ್ತಿದೀವಿ, ನಾನು ನಮ್ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದೀವಿ ಇಬ್ರಿಗೂನು. ಈಗೇನ್ ನೀವು ಒಪ್ಪಿ ಮದುವೆ ಮಾಡ್ಕೊಡ್ತೀರಾ ಅವ್ರನ್ನ ನಮ್ಗೆ? ಅವರು ನಮ್ಮ ಯಜಮಾನ್ರು ಕೇಳ್ಬೇಕು, ನರಸಿಂಹರಾಜು, BN ನರಸಿಂಹರಾಜು. BN ನರಸಿಂಹರಾಜು, ಲೇಟ್ ನರಸಿಂಹಪ್ಪ. ಲೇಟ್ ನರಸಿಂಹಪ್ಪ ಹೋದ್ಮೇಲೆ ಒಂಥರ ಜ್ಞಾನ ಬಿಟ್ಟು ಅಣ್ಣ. ಅಮ್ಮನ ಅನ್ನಂತು ನಾನು ಅಡ್ರೆಸ್ ಅಂತ ನಾನು ಅಡ್ರೆಸ್ ಹೇಳಕ್ ಹೋಗ್ತಾ ಇದ್ದೀನಿ ನಾನು. ಅಲ್ಲಣ್ಣ, ಈಗ ಮದ್ವೆ ಯಾವ ಇಕ್ಕಣ್ಣ? ಮದ್ವೆ ಯಾವಾಗನ ಇಕ್ಕೆ ಎಲ್ಲ ಮಾಡಿ ಅದಕ್ಕೆ ನನ್ಗೆ ಕೇಳ್ತಿ. ಅವ್ರು ಕೇಳೋದು ಅವ್ರು ಯಾರು ಲಲ್ಲಿನವ್ರು, ರಘುನವ್ರ ಅಪ್ಪ, ಅವ್ರ ಗಂಡ ಯಾರನ್ನ ಐತ್ರಿ. ಅಣ್ಣ ಅವ್ರೇನಂದ್ರು ಗೊತ್ತಾ, ನಿಮ್ಮ ಯಜಮಾನ್ರು ಕೇಳ್ಬೇಕು ಅಂದ್ರು. ನೀನ್ ಲವ್ ಮಾಡ್ತಾ ಇದ್ಯಾ? ನಾನು ನೀವು ಫಸ್ಟ್ ಲವ್ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೀರಂತಲ್ಲ, ಈಗ ನಾನು ನಮ್ಮ ಫ್ರೆಂಡ್ ಇಬ್ರು ಸೇರಿ ಲವ್ ಮಾಡ್ತಾ ಇದೀವಿ, ಇಬ್ರು ಮದ್ವೆ ಆಗ್ತೀವಿ ಅವ್ರನ್ನ. ಇಬ್ರು ಮದ್ವೆ ಆಗ್ತೀರಾ? ಇಬ್ರು ಮದ್ವೆ ಆಗ್ತೀವಿ, ನೀವು ಒಪ್ಕೊಂಡ್ರೆ ಮಾತ್ರ. ಇಬ್ರು ನಮ್ ಕಡೆ ಸೈಡ್ ಆಗ್ಲವ ಕಿತ್ಕೊಂಡ್ ಮೂಕಿ ಹಚ್ಕೊಂಡ್ಬಿಟ್ರಿ ಅವ್ರು. ಯಾಕಣ್ಣ ಈ ತರ ಮಾತಾಡ್ತಿದ್ಯಾ ನೀನು? ಮತ್ತೆ ನಾನು ಅವಳು ನನಗೆ ಆಗ್ಬೇಕಾಯ್ತು, ನಾನು ಅವ್ರಿಗೆ ನನಗೆ ಯಾಕೆ ಮಾಡಿದ್ದೆ ಫೋನ್ ನನ್ಗೆ? ಅಣ್ಣ ನೀವ್ ಎಳ್ಳೆ ಹೆಂಡ್ತಿ ಅಂತಲ್ಲ ನಿಮ್ಗೆ? ಎಳ್ಳೆ ಹೆಣ್ತಿನೂ ಇಲ್ಲ, ಒಂದೇ ಹೆಣ್ತಿನೂ ಇಲ್ಲ, ನಾನು ಇನ್ನ ಮದ್ವೆನೇ ಆಗಿಲ್ಲ. ಹೌದಾ? ಇನ್ನ ಎಷ್ಟಣ್ಣ ವಯಸ್ಸು ನಿಮ್ಗೆ? ನನಗೆ 18 ಎತ್ತು ನಿನ್ ಬಾಯಿಗೆ ಮಣ್ಣಾಕ. ಅವಳನ್ನ ಪಾಪ ನಂಬಿಸಿ ಮೋಸ ಮಾಡಿ ಇವತ್ತು ಅವ್ರು ಕೂಳು ನಿಲ್ದೆ ಅಲ್ಲಿತವ್ರು, ನಾವ್ ಹೆಂಗೋ ಬಾಳ್ ಕೊಡ್ತಿದೀವಿ ಅಂತ ಒಪ್ಕೊಂಡಿದೀವಿ. ಹೋಗ್ರಿ ನೀವು, ನನಗೆ ಫೋನ್ ಮಾಡ್ತೀರಾ? ನೀನು ಬಂದು ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕು, ಸಾಕ್ಷಿ ಹಾಕ್ಬಾರ್ದ ನೀನು? ನನ್ ಕೋರ್ಟ್ಗಳು ಸಾಕ್ಷಿ ಆಗ್ತಿದೆ. ಅವ್ನ ಅಮ್ಮನ ಹಿಂಗ್ ಬೈತಿದ್ಯಾ? ಅವಳು ಯಾರು ನನಗೆ ಹೆಂಗ್ ಗೊತ್ತು? ಅವಳು ನಿನ್ ಹೆಂಡತಿ ಅಂತಲ್ಲ, ಎಳ್ಳೆ ಹೆಂಡತಿ. ಅವ್ರ ಒಂದು ಇದನ್ ಮಾಡ್ಬಿಟ್ರಿ ನೀನು. ನನಗೆ ಅವ್ಳ ಮಗನೇ ನೋಡಿಲ್ಲ ನಾನು. ಯಾಕೆ? ಯಾಕೆ ಯೋ ಅವಾಗ ಕುಡ್ದೆಲ್ಲ ಇದ್ ಮಾಡಿದ್ಯ ಅಂತೆಲ್ಲ, ಯಾಕೆ ಕುಡ್ದು ಇಲ್ಲಿ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಮೇಷ ಸತ್ತೋಗ್ಯಾರಂತ ನಾವೆಲ್ಲ ಈಗ ಗೋಳಾಡ್ಗೆ ಕೂತಿದ್ರೆ ಅಂತ ಮಾಡವ್ರು. ಹಲೋ ಅಣ್ಣ, ಈಗ ಅಣ್ಣ ನಿನ್ನ ಲಾಸ್ಟ್ ಸರಿ ಕೇಳ್ತಿದ್ದೀನಿ, ಒಪ್ಕೊಂಡಿದ್ಯಾ ಮದ್ವೆಗೆ ಇಲ್ವೋ? ಯಾರು ಒಪ್ಕೊಳ್ಳೋದು? ನನಗೆ ಮದ್ವೆ ಇಲ್ಲ. ಯೋ ಅಮ್ಮನ್ನ ಮೋಸ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೆಲ್ಲಯ್ಯ, ನಿನ್ ಮನೆ ಹಾಳಾಗೋಗಲ್ಲ ಫಾರ್ಸ್ ಮಗನೇ. ನಿಮ್ಮ ಅಮ್ಮನ ಇದಕ್ಕೆ ನೀನು ಅಷ್ಟು ಅನುಕಂಪ ಕಡೆ ಫೋನ್ ಮಾಡ್ತೀಯಾ? ನಿನ್ ಇಷ್ಟ ಬಂದಾಗ ಹೆಂಗಾನ ಮಾಡ್ಕೊ ಹೋಗ್ರಿ, ನನಗೆ ಯಾಕೆ ಫೋನ್ ಮಾಡ್ತೀರಾ? ಅವ್ನ ಅಮ್ಮನ್ ನೀನ್ ಒಪ್ಕೊಂಡ್ ಮದ್ವೆ ಮಾಡ್ಕೊಡ ಮುಂದೆ ನಿಂತ್ಕೊಂಡು. ನನ್ ಗುತ್ತಿಗೆ ಮಾಡ್ಕೊಡ್ತೈತೆ. ಯಾರ್ದವ ಇದು ಮಾಡಿ ಅರ್ಧ ಬರ್ಧ ದುಡ್ಡು ಇಸ್ಕೊಂಡಿದ್ದೀನಿ ಕೊಡಿಸ್ಬಾ ಅಂತ ಅಂದಾಗ ಅದೇ ನನಗೆ ಯಾರಣ್ಣ? ತುಂಬಿ ಅಣ್ಣ ನೀನು. ಅಣ್ಣ ಬಿಡು, ಇಬ್ರು ಅಣ್ಣ ತಮ್ಮದಿರಿದ್ದಂಗೆ ಇಬ್ರು ಹಂಚ್ಕೊಂಡು ಹೋಗೋಣ. ಅಣ್ಣ ತಮ್ಮದಿರು ಹಂಚ್ಕೊಂಡು ನಿಮ್ಮ ಅಮ್ಮ ನನಗೆ ದೊಡ್ಡ ಮಾತಾಡ್ತೀಯ? ಅಣ್ಣ ಯಾಕಣ್ಣ ಈ ತರ ಮಾತಾಡ್ತಿದ್ಯಾ? ಮತ್ತೆ ಅಲ್ಲ ಈಗ ಮುಂದೆ ನಿಂತು ಮದುವೆ ಮಾಡ್ಕೊಡ್ತೀಯೋ ಇಲ್ವಾ ಅಷ್ಟೇ ಹೇಳೋಣ. ಯಾರಿಗೆ? ನನಗೂ ಲಲ್ಲಿಯವ್ರಿಗೂ ಮದುವೆ ಮಾಡ್ಕೊಡ್ತೀಯಾ ಇಲ್ವಾ? ನಾನು ಯಾರು ಮದುವೆ ಮಾಡ್ಕೊಡತ್ತೆ? ತಡಿಯಪ್ಪ, ಅವ್ರ ಕೈಲೇ ಕೊಡ್ತೀನಿ, ಮಾತಾಡು. ಹಲೋ ಏನು ಅಂದ್ರೆ? ಗುಂಡು ಅಂದ್ರೆ ನಾನು ನೆನ್ನೆನೆ ಹೇಳಿದ್ನಲ್ಲ, ನಾನು ಇಬ್ರನ್ನ ಲವ್ ಮಾಡ್ತಾವ್ರೆ, ನನ್ನ ಮದುವೆ ಮಾಡ್ಕೊಡಿ ಅಂತ. ಈಗ ಬಂದಿದ್ದಾರೆ ನೋಡಿ, ನಾಳೆ ಮಂಗಳವಾರ ಮದುವೆ ಮಾಡ್ಕೊಂಬಿಡಣ. ಮದುವೆ ಮಾಡ್ಕೊಂಬಿಟ್ಟು ಹೋಗ್ರಿ, ನನಗೆ ಫೋನ್ ಮಾಡ್ತೀರಾ? ನೀವು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಕೊಡ್ಬೇಕು, ನೀವ್ ಎಷ್ಟೇ ಆಗ್ಲಿ ನನ್ನ ಮೊದಲನೇ ಗಂಡ ಅಲ್ವಾ? ಇಲ್ಲಿ ನಮ್ಮ ದೊಡ್ಡಮ್ಮರ ಮಗ ತೀರೋಜವ್ರೆ, ಇಲ್ಲಿ ಮದುವೆ ಮಾಡಕ್ಕೆ ಮಣ್ಣು ಮಾಡ್ಬೇಕಲ್ಲಿ ಹೋಗಿ. BN ಬಿಡು. ಹಲೋ 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 ಹಲೋ, ನನ್ಗೆ ಅದು ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ, ನನ್ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋ, ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರು, ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಾವೆಲ್ಲ. ಅಲ್ಲ ರೀ, ಅವ್ನ್ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ, ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ, ಯಾವ ಮಗ ಕರ್ಸು ಅಮ್ಮನ್ನ ಹೆಂಗೆ ನೀನ್ ಬಾ ಅಂತ ಇದ್ ಮಾಡ್ತಾನೆ. ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ
ಅಯ್ಯೋ ಅಮ್ಮನ ಹಾಕಿ ನನ್ನ ಯಾಕೆ ಅಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ. ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ ಮೋ ನೀನ್ ತಾಯಿ ಹಂಗನ ಸತ್ತೋಗ್ಲಿವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕೊಂಬಿಡು ಅಲ್ಲಿ ಇದ್ರ ಮೇಲೆ ಆ ಪಟ್ಟೆ ಮೇಲೆ. ತಿರ್ಗಾ ಬಂದ ಅಮ್ಮ ಅಮ್ಮ ಹೊಡಿಬೇಡ 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 ಯಾ ಯಾ ಅಯ್ಯೋ ಯಾವ ನಾನು ಕರ್ಸೇವ್ ನಮ್ಮನ್ ಯಾವ ನರಸಿಂಹರಾಜ ಅಲ್ಲ ಅಯ್ಯೋ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ ಅಮ್ಮ. ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ ಎಲ್ಲ ಇರೋದ್ ನೀನು ಲೈ ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಎಲ್ಲ ಇರೋದ್ ನೀನ್ ಲೈ ನಾ ಕೃಷ್ಣಮೂರ್ತಿ. ನಿಮ್ಮ ಕೃಷ್ಣಮೂರ್ತಿ ನಾ ಶಾಟ ಇಕ್ಕ ಕಲಾವಿದ್ರ ನಾ ಗುಂಜಿಕ್ಕ ಇಕ್ಕ ನಿಮ್ಮ ತಲೆ ಹಿಡಿದ್ ನನ್ ಮಗನೇ. ನಮ್ಮನ್ ಬಾರ ಇವನು ಕಳ್ಸೋದು ಇವತ್ತು ಲೈ. ಎಲ್ಲಿದ್ಯಲ್ಲ ನನ್ ಮಗನೇ? ಬರ್ಜಿತ ಬಂದ್ ಇಟ್ಟು ಬಂದ್ಬಿಡ್ತೀನಿ. ಬಾರ್ಲ ಆಗಲ್ ಗುಂಟೆಗ್ ಬಾರ್ಲ ನಮ್ಮನ್ನ ನನ್ ಮಗನೇ ದುಡ್ಡು ಮಾಡ್ಕೊಂಡು ನಮ್ಮ ಹತ್ರ ಅವಾಗ 100-200 ರೂಪಾಯಿ ಅಲಿತಿದ್ದೆ. ಈಗ ಚೆನ್ನಾಗ್ ದುಡ್ಡು ಮಾಡ್ಕೊಂಡು ನಮ್ಗೆ ರೋಪ್ ಐತ್ಯಾ? ಯಾಕೆ ನಿಮ್ಮ ಅಪ್ಪನ್ ಜಮೀನ್ ಮಾರ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಬಂದ್ ಬಿಡ್ತಿದ್ದಲ್ಲ ಲಾರಿ ಒಳಗಾಸಿಂದ ಅವಾಗ ಟಿಪ್ಸ್ ಕೊಡ್ತಾ ಇರ್ಲಿಲ್ವ ನಿನ್ಗೆ? ನೀವು ಕರೆಕ್ಟಾಗಿ ಟವರ್ ಇರ್ತಾ ಬಂದ್ ಮಾತಾಡಲ್ಲ ಗಂಡು ನನ್ನ ಮಗನೇ. ಏನಿಲ್ಲ ಜೈಲ್ಗೆ ಹೋದ್ ಪರವಾಗಿಲ್ಲ, ಬಂದ್ ಬರ್ಜಿ ಹಾಕ್ಬಿಡ್ತೀನಿ. ನೀನ್ ತಾಯಿನ ನಿನ್ ತಾಯಿನ ಹಾಕಿ ಕಳ್ಸ ಇವತ್ತು ಇವಳನ್ನ. ಯಾಕ ನಿಮ್ಮ ಅಮ್ಮನ್ನ ನಾನು ತಲೆಡ್ಕೊಂಡ್ ಮಾಡ್ಕೊಂಡಿದ್ದಲ್ಲ ಸುಳ್ಳೆ ಮಗನೇ. ನೀನ್ ತಲಿಡ್ಕನೆ ಕಣಲ್ಲ ತಲಿಡ್ಕ. ನಿಮ್ಮ ಅಮ್ಮನ್ ಏನಿಲ್ಲ ಬಂದ್ರೆ ಸಿಟ್ಟಾಗ ಬಂದ್ ಕತ್ತಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮ ಅಮ್ಮನ್ ನಿಂಟ್ರಿ ಬಿಟ್ಟಿತ್ತು. ನಿಮ್ಮ ಅಮ್ಮನ ನೀನ್ ಯಾರ ಮಗ ನೀನ್ ನನಗೆ? ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ, ನಾನ್ ಬ್ಯಾಡ್ವ ನಿಮ್ಗೆ. ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗೆ ಹಂಗ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನು ನಿನ್ ತಾಯಿನಾಕೆ ನನ್ನಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ ಇವತ್ತು, ಚೆನ್ನಾಗಿ ಬಾ ಇವತ್ತು, ಹೆಂಗನ ಮಜಾ ಮಾಡಿವಂತೆ ಬಾ, ಇವ್ನಿಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬಂದ್ಮೇಲೆ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕೂಡಾಕೊಂಡು ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು, ಯಾಕೆ ನಾವಿಬ್ರು ಸೇರ್ಕೊಂಡು ಅವನಿಗೆ ಹೊಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಯಾಕೆ ಇಲ್ಲಿ ಹೆಚ್ಚು ಜನ ಎಲ್ಲ ಬಂದ್ ಬಾಗ್ಲ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದ್ ಅಲ್ಲಿ ನಿಮ್ ಮನೆ ಬಂದ್ ನನ್ನೇ ಹಿಡ್ಕೊಳಕ್ ಬಂದ ಅಂತ ಅಕ್ಕಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ. ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತ್ತವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತ್ತವ, ನೀಲ್ಗಿರಿ ತೋಪು, ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ, ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಇಲ್ಲ ಇವಾಗ ಬರ್ತೀರಾ ಇಲ್ಲ ಅವ್ನ್ಗೆ? ಬಾರಲ್ಲೇ ಗಂಡು ಎಲ್ಲಿದ್ಯೋ? ಹಲೋ ನಿಮ್ಮ ಅಮ್ಮನ್ ಮಿಂಡ್ರಿ ಹುಟ್ಟಿದ್ ನನ್ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಚಂದ್ರ ನೀನು. ಅಲ್ಲಿ ಯಾರು ಹೆಣ್ಮಗ ಯಾರು ನಿರಾಪರಾಧಿತಕ್ಕೆ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್. ನೀನ್ ಬಾಲ ನೀನ್ ಭೀಮಚಂದ್ರ ಕಡೆ ಇದ್ರಾಗ ಬಾ ಅಂತ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ಅಯ್ಯ ನೀನ್ ದುಡ್ಡು ಇಸ್ಕೊಂಡ್ರಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವ್ನ್ ತಲೆಡಿಸ್ ನನ್ ಮಗನೇ. 100-200 ನನ್ ಗುಂಜಿಗಳು 100-200 ನಿಮ್ಮ ಅಮ್ಮನ್. ಯಾವೂರ್ಲ ನಿಂದು? ನಜರಾಬಾದ್ ಕಂಡ್ ಬಾರಲೇ. ಬತ್ತೇನ ನೀನು? ತಗೊಂಡೋಗಿ ಇದು ಪೋಸ್ಕ ಕೇಸ್ ಹಾಕ್ಸ್ಬಿಟ್ಟು ತಗೊಂಡೋಗಿ ಜೈಲ್ಗೆ ಹಾಕ್ಸ್ಬಿಡ್ತೀವಿ 3 ತಿಂಗಳದಾಗ ಬೇಲ್ ಸಿಗ್ಬಾರ್ದಂಗೆ. ಮಗನೇ ಇಲ್ಲಿಗ್ ಬಂದ್ರೆ ಕೈ ಕಾಲು ಮುರ್ದು ಹಾಕ್ಬಿಡ್ತೀವಿ. ಪೋಸ್ಕ ಕೇಸ್ ಹಾಕ್ಸ್ಬಿಟ್ಟು ಅದ್ರ ಕೈಲ ಹುಡುಗಿ ಕೈಲಿ ಸೈನ್ ಹಾಕ್ಸ್ಬಿಟ್ಟು ಯಾರಿಂದ ಬಂದ್ ಹಿಂಗ್ ಇಟ್ಕೊಂಡಿದ್ದ ಅಂತ ಹೇಳ್ಬಿಟ್ಟು
ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ನ ಮಗ ಬರೀ ಚೆಡ್ಡಾಗಿ ನಿಂತ್ಕೋಬೇಕು ಇದು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ಏಯ್ ನಿನ್ನ ಅಮ್ಮನ್ನ ತಲೆಡ್ಕ. ನಿಮ್ಮಮ್ಮ ನೀನು ಇಜ್ಜ ನನ್ನ ಮಗ ಇದ್ದಂಗೆ ನೀನು. ಇಜ್ರ ನನ್ ಮಗ ಅಂದ್ರೆ ಎಲ್ಲಿದ್ದೀರ ನೀವ್? ಬನ್ನಿ ಅಂದ್ರೆ ಅವನ್ ತಾವ್ ಏನ್ ಮಾತಾಡ್ತೀರ? ನೀವ್ ಬನ್ನಿ ಅಂದ್ರೆ. ಅಲ್ಲ ನಮಸ್ಕಾರ ನರಸಿಂಹಣ್ಣ. ನಮಸ್ಕಾರ. ನಾನಣ್ಣ ಕಿಶೋರ್. ಕಿಶೋರ್ ಏನಣ್ಣ ಇದು ಈ ತರ ಈಗ ಮಾಡಿದ್ದೀರಾ? ಈಗ ಹೆಂಗಣ ಇದು? ಏನ್ ಹೇಳಿ? ಅದೇ ಅವ್ರ ನಿಮ್ ಹೆಂಡತಿ ಲಲ್ಲಿ ಅವರು ಮದ್ವೆ ಮಾಡ್ಕೊಡ್ತಾರ ನಮ್ಮ ಯಜಮಾನ್ರು ನನಗೆ ಅಂತ ಹೇಳಿದಾರೆ. ಮಾಡ್ಕೊಡ್ತೀರಣ್ಣ ನನಗೆ ಮದ್ವೆನ? ಲಲ್ಲಿ ಅವ್ರನ್ನ ನಿಮ್ಮ ಹೆಂಡತಿ ಅವ್ರನ್ನ? ಅಲ್ಲ ನಾವು ಕೊಡೋಣ. ಅಲ್ಲ ತಿಂತೇನೆ ನಾನು ಮದುವೆ ಮಾಡ್ಕೊಡೋಣ ಅವಳನ್ನ. ಅಣ್ಣ ಅವರು ಹೇಳಿದ್ರು ಸ್ವಲ್ಪ ಇದನ್ನ ನಾವೇನೋ ದಾಖಲಾಗಿರ್ತೀವಿ ಇಲ್ಲಿ. ಹಲೋ ಅಣ್ಣ. ಅಣ್ಣ ಹಲೋ ಅಣ್ಣ. ಹಲೋ ಅಣ್ಣ, ಈಗ ಅವ್ರನ್ನ ಮದ್ವೆ ಮಾಡ್ಕೊಡ್ತೀರಾ ನೀವು? ಒಪ್ಕೊಂಡಿದ್ದೀರಾ ಮದ್ವೆಗೆ? ನೀವು ಮದ್ವೆ ನೀನ್ ಹೆಂಗಾರ ಮಾಡ್ಕೊ, ನಾನ್ ಮದ್ವೆ ಮಾಡ್ಕೊಡಕ ಗುಂಜಿ ಮಾಡ್ಕೊಡೋಣ. ಅಲ್ಲ ರೀ, ಅವರು ನೀವು ಮೋಸ ಮಾಡಿ ನಿಮ್ ಹೆಂಡತಿಯರಿಗೆ ಬಿಟ್ಬಿಟ್ಟಿದ್ದೀರಂತಲ್ಲ. ಒಂದ್ ಮಗು ಐತೆ, ಆ ಮಗುಗ್ ಬಾಳ್ ಕೊಡ್ತಿದೀವಿ. ನಾನು ನಮ್ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದೀವಿ ಇಬ್ರಿಗೂನು. ಈಗೇನ್ ನೀವು ಒಪ್ಪಿ ಮದ್ವೆ ಮಾಡ್ಕೊಡ್ತೀರಾ ಅವ್ರನ್ನ ನಮ್ಗೆ? ಅವರು ನಮ್ಮ ಯಜಮಾನ್ರು ಕೇಳ್ಬೇಕು. ನರಸಿಂಹರಾಜು, BN ನರಸಿಂಹರಾಜು. BN ನರಸಿಂಹರಾಜು, ಲೇಟ್ ನರಸಿಂಹಪ್ಪ. ಹೋದ್ಮೇಲೆ ಒಂಥರ ಜ್ಞಾನ ಬಿಟ್ಟು ಅಣ್ಣ ಅಮ್ಮನ ಅನ್ನಂತೂ ನಾನು ಅಡ್ರೆಸ್ ಅಂತ ನಾನು ಅಡ್ರೆಸ್ ಹೇಳಕ್ ಹೋಗ್ತಾ ಇದ್ದಿಲ್ಲ ಅಂತ. ಅಲ್ಲಣ್ಣ ಈಗ ಮದ್ವೆ ಯಾವ ಇಕ್ಕಣ್ಣ? ಮದ್ವೆ ಯಾವಾಗನ ಇಕ್ಕೆ ಎಲ್ಲ ಮಾಡಿ ಅದಕ್ಕೆ ನನ್ಗೆ ಕೇಳ್ತಿ. ಅವ್ರು ಕೇಳೋದು ಅವ್ರು ಯಾರು ಲಲ್ಲಿನವ್ರು, ರಘುನವ್ರ ಅಪ್ಪ, ಅವ್ರ ಗಂಡ ಯಾರನ್ನ ಇದ್ರೆ. ಅಣ್ಣ ಅವ್ರೇನಂದ್ರು ಗೊತ್ತಾ? ನಮ್ಮ ಯಜಮಾನ್ರು ಕೇಳ್ಬೇಕು ಅಂದ್ರು. ನೀನ್ ಲವ್ ಮಾಡ್ತಾ ಇದ್ಯಾ? ನೀವು ಫಸ್ಟ್ ಲವ್ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೀರಂತಲ್ಲ. ಈಗ ನಾನು ನಮ್ಮ ಫ್ರೆಂಡ್ ಇಬ್ರು ಸೇರಿ ಲವ್ ಮಾಡ್ತಾ ಇದೀವಿ. ಇಬ್ರು ಮದ್ವೆ ಆಗ್ತೀವಿ ಅವ್ರನ್ನ. ಇಬ್ರು ಮದ್ವೆ ಆಗ್ತೀವಿ. ನೀವ್ ಒಪ್ಕೊಂಡ್ರೆ ಮಾತ್ರ. ಇಬ್ರು ನಮ್ ಕಡೆ ಸೈಡ್ ಆಗ್ಲವ ಕಿತ್ಕೊಂಡ್ ಮೂಚಿ ಹಚ್ಕೊಂಡ್ಬಿಟ್ರಿ ಅವ್ರು. ಯಾಕಣ್ಣ ಈ ತರ ಮಾತಾಡ್ತಿದ್ಯಾ ನೀನು? ಮತ್ತೆ ನಾನು ಅವಳು ನನಗೆ ಆಗ್ಬೇಕಾಯ್ತು, ನಾನು ಅವ್ರಿಗೆ ನನಗೆ ಯಾಕೆ ಮಾಡಿದ್ದೆ ಫೋನ್ ನನ್ಗೆ? ಅಣ್ಣ ನೀವ್ ಎಳ್ಳೆ ಹೆಂಡತಿ ಅಂತಲ್ಲ ನಿಮ್ಗೆ? ಎಳ್ಳೆ ಹೆಂಡ್ತಿನೂ ಇಲ್ಲ, ಒಂದೇ ಹೆಂಡ್ತಿನೂ ಇಲ್ಲ, ನಾನು ಇನ್ನ ಮದ್ವೆನೇ ಆಗಿಲ್ಲ. ಹೌದಾ? ಇನ್ನ ಎಷ್ಟಣ್ಣ ವಯಸ್ಸು ನಿಮ್ಗೆ? ನನಗೆ 18 ಎತ್ತು ನಿನ್ ಬಾಯಿಗೆ ಮಣ್ಣಾಕ. ಅವಳ ಪಾಪ ನಂಬಿಸಿ ಮೋಸ ಮಾಡಿ ಇವತ್ತು ಅವ್ರು ಕೂಳು ನಿಲ್ದೆ ಅಲ್ಲಿತವ್ರ. ನಾವ್ ಹೆಂಗ ಬಾಳ್ ಕೊಡ್ತಿದೀವಿ ಅಂತ ಒಪ್ಕೊಂಡಿದೀವಿ. ನೀನು ಬಂದು ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕು. ಸಾಕ್ಷಿ ಹಾಕ್ಬಾರ್ದ ನೀನು? ನನ್ ತೋಳ್ಗಳು ಸಾಕ್ಷಿ ಆಗ್ತಿದೆ. ಅವ್ನ ಅಮ್ಮನ ಹಿಂಗ್ ಬೈತಿದ್ಯಾ? ಅವಳು ಯಾರು ನನ್ಗೆ ಹೆಂಗ್ ಗೊತ್ತು? ಅವಳು ನಿನ್ ಹೆಂಡತಿ ಅಂತಲ್ಲ, ಎಳ್ಳೆ ಹೆಂಡತಿ. ಅವ್ಳು ಒಂದು ಇದನ್ ಮಾಡ್ಬಿಟ್ರಿ ನೀನು. ನನಗೆ ಅವಳ ಮಗನೇ ನೋಡಿಲ್ಲ ನಾನು. ಯಾಕೆ? ಯಾಕೆ ಅವಾಗ ಕುಡ್ದೆಲ್ಲ ಇದ್ ಮಾಡಿದ್ದೆ ಅಂತಲ್ಲ? ಯಾಕೆ ಕುಡ್ದು ಇಲ್ಲಿ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಮೇಷ ಸತ್ತೋಗ್ಯಾರಂತ ನಾವೆಲ್ಲ ಈಗ ಗೋಳಾಡಿಗೆ ಕೂತಿದ್ರೆ ಅಂತ ಮಾಡವ್ರು. ಹಲೋ ಅಣ್ಣ, ಈಗ ಅಣ್ಣ ನಿನ್ನ ಲಾಸ್ಟ್ ಸರಿ ಕೇಳ್ತಿದ್ದೀನಿ, ಒಪ್ಕೊಂಡಿದ್ಯಾ ಮದ್ವೆಗೆ ಇಲ್ವೋ? ಯಾರು ಒಪ್ಕೊಳ್ಳೋದು? ನನಗೇನ ಮದ್ವೆ ಇಲ್ಲ. ಅಮ್ಮನ್ನ ಮೋಸ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೆಲ್ಲಯ್ಯ. ನಿನ್ ಮನೆ ಹಾಳಾಗೋಗ ಲೋಫರ್ಸ್ ಮಗನೇ. ನಿಮ್ಮ ಅಮ್ಮನ ಇದಕ್ಕೆ ನೀನು ಅಷ್ಟು ಅನುಕಂಪ ಇಷ್ಟ ಫೋನ್ ಮಾಡ್ತೀಯ? ನಿನ್ ಇಷ್ಟ ಬಂದಾಗ ಹೆಂಗಾರ ಮಾಡ್ಕೊ ಹೋಗ್ರಿ, ನನಗೆ ಯಾಕೆ ಫೋನ್ ಮಾಡ್ತೀರಾ? ಅವ್ನ ಅಮ್ಮನ್ ನೀನ್ ಒಪ್ಕೊಂಡ್ ಮದ್ವೆ ಮಾಡ್ಕೊಡ ಮುಂದೆ ನಿಂತ್ಕೊಂಡು. ನಾನು ಗುತ್ತಿಗೆ ಮಾಡ್ಕೊಡ್ತೇನೆ. ಯಾರ್ದವಳ ಇದು ಮಾಡಿ ಅರ್ಧ ಬರ್ಧ ದುಡ್ಡು ಇಸ್ಕೊಂಡಿದ್ದೀನಿ ಕೊಡಿಸ್ಬಾ ಅಂತ ಅಂದಾಗ ಅದೇ ನನಗೆ ಯಾರಣ್ಣ? ತೋಂಡಿಗೆ ಅಣ್ಣ ನೀನು. ಅಣ್ಣ ಬಿಡು, ಇಬ್ರು ಅಣ್ಣ ತಮ್ಮದಿರಿದ್ದಂಗೆ ಇಬ್ರು ಹಂಚ್ಕೊಂಡು ಹೋಗೋಣ. ಅಣ್ಣ ತಮ್ಮದಿರು ಹಂಚ್ಕೊಂಡು ನಿಮ್ಮ ಅಮ್ಮ ನನಗೆ ದೊಡ್ಡ ಮಾತಾಡ್ತೀಯ? ಅಣ್ಣ ಯಾಕಣ್ಣ ಈ ತರ ಮಾತಾಡ್ತಿದ್ಯಾ? ಮತ್ತೆ ಅಲ್ಲ ಈಗ ಮುಂದೆ ನಿಂತು ಮದುವೆ ಮಾಡ್ಕೊಡ್ತೀಯೋ ಇಲ್ವಾ ಅಷ್ಟೇ ಹೇಳೋಣ. ಯಾರಿಗೆ?
ನನಗೂ ಲಲ್ಲಿ ಅವ್ರಿಗೂ ಮದುವೆ ಮಾಡ್ಕೊಡ್ತೀಯಾ ಇಲ್ವಾ? ನಾನ್ ಯಾರು ಮದುವೆ ಮಾಡ್ಕೊಡತ್ತೆ? ತಡಿಯಪ್ಪ, ಅವ್ರ ಕೈಲೇ ಕೊಡ್ತೀನಿ, ಮಾತಾಡು. ಹಲೋ ಹಲೋ, ಏನು ಅಂದ್ರೆ? ಗುಂಡು ಅಂದ್ರೆ ನಾನು ನೆನ್ನೆನೆ ಹೇಳಿದ್ನಲ್ಲ, ನಾನು ಇಬ್ರನ್ನ ಲವ್ ಮಾಡ್ತಾವ್ರೆ, ನನ್ನ ಮದುವೆ ಮಾಡ್ಕೊಡಿ ಅಂತ. ಈಗ ಬಂದಿದ್ದಾರೆ ನೋಡಿ, ನಾಳೆ ಮಂಗಳವಾರ ಮದುವೆ ಮಾಡ್ಕೊಂಬಿಡಣ. ಹಾ, ಮದುವೆ ಮಾಡ್ಕೊಂಬಿಟ್ಟು ನಿಮ್ಮ ಅಮ್ಮ ಹೋಗ್ರಿ, ನಮ್ಗೆ ಫೋನ್ ಮಾಡ್ತೇವೆ. ನೀವು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಕೊಡ್ಬೇಕು. ನೀವ್ ಎಷ್ಟೇ ಆಗ್ಲಿ ನನ್ನ ಮೊದಲನೇ ಗಂಡ ಅಲ್ವಾ? ಹಾ, ಇಲ್ಲಿ ನಮ್ಮ ದೊಡ್ಡಮ್ಮರ ಮಗ ತೀರೋಜವ್ರೆ, ಇಲ್ಲಿ ಮದುವೆ ಮಾಡಕ್ಕೆ ಮಣ್ಣು ಮಾಡ್ಬೇಕಲ್ಲಿ ಹೋಗಿ. ಬಿ ಹಲೋ ಹಲೋ, ವಾಚೇರಿ, ಒಂಚೂರು ಅನ್ನ ತಿಂದಿತ್ತು, ಈಗ ತಟ್ಟೆ ನೋಡ್ಕೊಂಡು ಒಂಚೂರು ಅನ್ನ ತಿನ್ನೋಣ ಅಂತ ಬಂದ್ರೆ ನೀವೇನ್ ಸ್ವಾಮಿ ಹಿಂಗ್ ಊಸ್ಬಿಟ್ರೆ ನಮ್ಮದು ಅನ್ನನೂ ಕಿತ್ರಲ್ಲ. ಬೆಳಿಗ್ಗೆಯಿಂದ ಕೂಳ್ ತಿಂದಿಲ್ಲ. ನನಗೆ ಬೆಳಿಗ್ಗೆ ಅವರೆಕಾಳು ಉಪ್ಪಿಟ್ಟು ತಿಂದಿದ್ದು ಹಂಗಂಗೆ ಬತ್ತಾಯ್ತಲೇ. ಅದಕ್ಕೆ ನಾವೇನ್ ಮಾಡೋಣ, ಬಂದು ಇದು ಬಟ್ಟೆ ತುರ್ಕನ ಬರ್ಬಾರ್ದು ಅಂತ. ಅವರೆಕಾಳು ತಿಂದಿದೆ ಕಣ, ಹಂಗಂಗೆ ಬತ್ತೈತೆ. ಏನ್ ಮಾಡೋದು ಹೇಳಿ ನಾವು? ಜಲ್ಡೆ ಹಿಡಿಬೇಕು ಕಣ, ಜಲ್ಡೆ ಹಿಡಿಬೇಕು. ಕಾಳೆಲ್ಲ ಹಂಗೆ ಬಂದ್ಬಿಡೈತೆ. ನೀವು ಬಾತ್ರೂಮ್ ಹೋಗಕ್ ಬಂದು ನಾನು ಜಲ್ಡೆ ಹಿಡಿಯೋಣ? ಬಾತ್ರೂಮ್ಗೆ ಜಲ್ಡೆ ಇಕ್ತಿದ್ದೀವಿ ನಾವೊಂದು. ಸ್ವಾಮಿ, ಒಂದ್ ಸ್ವಲ್ಪ ನಿಮ್ ಖಾಲಿ ಮುಗಿತೀವಿ, ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ ಊಟ ಮಾಡ್ಬೇಕು. ಅಲ್ಲಪ್ಪ, ಬಾತ್ರೂಮ್ಗೆ ಜಲ್ಡೆ ಇಕ್ತಿದ್ದೀನಿ, ಅದ್ರೊಳಗೆ ಕಾಳು ಎಲ್ಲ ಬೇರೆ ಆಗುತ್ತೆ, ಇನ್ಮೇ ಮಿಕ್ಕಿದೆಲ್ಲ ಬೇರೆ ಆಗುತ್ತೆ. ಕಾಳು ತಿರ್ಗಾ ಬೆಳಗ್ಗೆ ಸಾರು ಮಾಡ್ತೀವೋ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ, ಇವತ್ತಾಗ ಬಂದ್ರೆ ಕಾಳ ಸಾರು ಮಾಡೋ ನೀನು. ಇಡೀ ಪ್ರಪಂಚ ನಿನ್ ಬಾಯಲ್ಲಿ ಕೇಳಿ ಯಾರ್ದಾರ ಮುಂದೆ ಹೇಳಿ ಗುಂಡಿಗೆ ಕೊಲೆ ಮಾಡಿಬಿಡ್ತಾರ ನಿನ್ನ. ಯಾಕ ಕೊಲೆ ಮಾಡ್ತಾರೆ? ಕಾಳು ವೇಸ್ಟ್ ಆಗಲ್ವ? ಹಂಗೆ ತಿಂದಿರೋದು ಹಂಗೆ ವಾಪಸ್ ಬಂದೈತೆ. ಅಯ್ಯೋ ತಿರ್ಗಾ ಬಂದ್ರೆ ಕಾಳ ತಿರ್ಗಾ ಸಾರು ಮಾಡೋ ಈ ಸ್ವಾಮೀಜಿ ಇಡೀ ಪ್ರಪಂಚಕ್ಕೆ ಎಲ್ಲ ಟಿವಿಯವರಿಗೆ, ಆಮೇಲೆ ನ್ಯೂಸ್ ನವರಿಗೆ ಗೊತ್ತಾದ್ರೆ ಸಮೇತ ನಿನ್ ಸಮೇತ ಸುಟ್ಟಾಕ್ಬಿಡ್ತಾರೆ. ಲೇ ಕಂದ ಸುಮ್ಮನಿದ್ರೆ ಸ್ವಾಮಿ, ಊಟ ಮಾಡ್ಬೇಕು ನಾನು. ಅಮ್ಮಮ್ಮ ಏನ್ ಮಾಡ್ದೋ ನನ್ ಮಗಳು? ಅಮ್ಮ ಮಾಡೈತೆ ರಾತ್ರಿ ಸಾರಿಗೆ ಅನ್ನನ. ಅಲ್ಲ, ಏನ್ ಮಾಡ್ತಾ ಐತೆ ಕೊಡೋ, ಮಗಳು ಜೊತೆ ಮಾತಾಡ್ತೀನಿ. ಅದೇನ ಇದು ಗೊಲ್ರಮ್ಮಂದ, ಆಮೇಲೆ ಇದು ಭಾಗ್ಯಮ್ಮಂದ, ಅಲ್ಲ ಲಕ್ಷ್ಮಮ್ಮಂದು, ಆಮೇಲೆ ರತ್ನಮ್ಮಂದು ಹೇಳ್ಬಿಟ್ಟು ನಮ್ಮ ಮನೆ ನನ್ನ ಸಮೇತನ ಆಟೆಗೆ ಮನೆ ಕಣ ಮಾರ್ಗ ಮಾಡೋದು. ಆಮೇಲೆ ಮಗಳೇ ಹಿಂಗನ್ನ ಇನ್ನ ಬಿಟ್ಟಿಲ್ಲ ಮಗಳೇ ಅನ್ನೋದು. ಕಂದ, ಏನ್ ಸ್ವಾಮಿ? ಈಗ ಶಾಂತ ರೀತಿಯಿಂದ ಮಾತಾಡ್ತಿದ್ದೀನಿ. ನಾನು ಯಾವತ್ತೂ ನಿನಗೆ ತೊಂದರೆ ಕೊಟ್ಟಿಲ್ಲಪ್ಪ. ನಿನ್ಗೆ ಎಲ್ಲ ಒಳ್ಳೇದಾಗ್ಬೇಕು ಅಂತ ನಾನು ತುಂಬಾ ಪ್ರಯತ್ನಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ನಿನ್ಗೆ ಒಳ್ಳೇದಾಗ್ಬೇಕು ಅಂತ ರಾತ್ರಿ ಜಪ ತಪಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ನಿನ್ ಮಕ್ಳಿಗೆ ನೀನ್ ಹೋಗಿ ಬಂದಿದ್ ಕಡೆ ಎಲ್ಲ ಆಕ್ಸಿಡೆಂಟ್ ಏನು ಆಗಿಲ್ದಂಗೆ ಬದುಕಿರ್ಬೇಕು ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಣ. ಸ್ವಾಮಿ, ಏನೋ ನಿಮ್ಮ ಆಶೀರ್ವಾದ ಇರ್ಲಿ. ತಿನ್ನ ಅನ್ನನು ಬೇಡ ಬರಮದಕ್ಕ ಇದೆ ಊಟ ಬೇಡ ತಗಬಾ ಇಲ್ಲಿ. ಸ್ವಾಮಿಗಳೇ ನಮಸ್ಕಾರ, ನಮಸ್ಕಾರ, ನಿಮ್ ಪಾದಕ್ ನಮಸ್ಕಾರ. ಯಾಕೋ ಕಂದ ಹಲೋ, ಏನ್ ಮಾಡ್ತಿದ್ಯಾ ಕಂದ? ಹೇಗ್ ಮಾಡ್ಕೊಂತ ಇದ್ದೀನಿ. ಫೋನ್ ಮಾಡ್ಬೇಕು ಬೆಳಗ್ಗೆ ಆದ್ಮೇಲೆ ಅಂತ ಗೊತ್ತಿಲ್ವನೋ? ಕಂದ, ಹೊರಗಡೆ ಹೋಗು ಬಿಡಲ್ವಲ್ಲ ಕಂದ. ಹಲೋ, ಶನಿವಾರ ಇವತ್ತು ನಿನ್ನಗೆ ಒಳ್ಳೇದಾಗ್ಬೇಕು ಅಂತ ನಾನು ಜಪ ತಪ ಎಲ್ಲ ಮಾಡಿ ನಿನ್ಗೆ ಸಿದ್ಧಿ ಎಲ್ಲ ಮಾಡಿ ನಿನಗೆ ಎಲ್ಲ ಮಾಡಿಲ್ವನೋ? ನಿನ್ಗೆ ಒಳ್ಳೇದು ನಿನ್ನ ಪರಸ್ತ್ರೀಯರೆಲ್ಲ ಫೋನ್ ಮಾಡಿಲ್ದಂಗ್ ಮಾಡಿ ನಿನ್ಗೆ ಎಲ್ಲ ಒಳ್ಳೇದ್ ಮಾಡಿಲ್ವನೋ? ಯಾಕೋ ನನ್ ಕಂಡ್ರೆ ನಿನ್ಗೆ ಇಷ್ಟೊಂದು ಬೇಜಾರು? ನನಗ್ ಫೋನ್ ಮಾಡ್ಬೇಕು, ಮೊಬೈಲಿಂದ ಮೊಬೈಲ್ ತಗೊಂಡು ಕರೆನ್ಸಿ ಇಲ್ವನೋ? ಲೈಕ್ ಕಂದ. ಹಲೋ ಹಲೋ, ಮಾತಾಡಲ್ಲ ಬೋಸುಡಿಕೆ. ಅರ್ಜೆಂಟ್ ಆಯ್ತು, ಹೊರಗಡೆಗೆ ಹೋಗಕ್ಕೆ. ಹೊರಗಡೆಗೆ ಹೋಗಕ್ಕೆ ಅರ್ಜೆಂಟ್ ಆಯ್ತು. ನಿನಗೆ ಅದೇ ಬರ್ಲ್ದಾಗ ಮಾಡ್ಲೇನ ಇವತ್ತು? ಏನು
ಅರ್ಜೆಂಟ್ ಇನ್ನೊಂದ್ಸರಿ ಆಗ್ಲೇಬಾರ್ದು, ಹೋಗ್ಲೇಬಾರ್ದು ನೀನು, ಆತರ ಮಾಡ್ಲೇನ? ಬಾತ್ರೂಮ್ ಹೋಗ್ರಂಗ ಅರ್ಜೆಂಟ್ ಆಯ್ತು ಸ್ವಾಮಿ ನನಗೆ. ಅರ್ಜೆಂಟ್ ಆಯ್ತು, ಅರ್ಜೆಂಟ್ ಹೋಗ್ಬೇಕು. ಹೊಡ್ಕ ನಿಮ್ಮ ಅಮ್ಮ ತೆಗಿಸ್ಕೊಂಡು ಹೊಡ್ಕ. ಕಂದ ಓ ಎಲ್ಗೋಗ್ತಿದ್ಯೋ? ಬಾತ್ರೂಮ್ ಕೆರೆತಾಗೆ. ಯಾಕೋ? ಅರ್ಜೆಂಟ್ ಆಗೈತೆ. ನೀನು ಜಲ್ಡೆ ತಗೊಂಡಿದ್ಯಾನ? ಹಲೋ ಮಾತಾಡ ಬೋಳಿ ಮಗನೇ. ನಮ್ಮ ಹೊರಗಡೆ ನನಗೆ ಅರ್ಜೆಂಟ್ ಆಯ್ತು. ಏನ್ ಹೇಳಿ? ಏಯ್ ಕಂದ ಓ ಮಾತಾಡೋ. ಅರ್ಜೆಂಟ್ ಆಯ್ತು ನೀವು ಹೇಳಿ ಸ್ವಾಮಿ. ಕಂದ ಓ ಯಾಕೋ ನನ್ ಮೇಲೆ ಪ್ರೀತಿ ಇಲ್ವಾ ನಿನ್ಗೆ? ಅರ್ಜೆಂಟ್ ಆಯ್ತು ಐತೆ. ನೀನು ಜಲ್ಡೆ ತಗೊಂಡೋಗೋ. ಅಲ್ಲ ಕಣ, ಜಲ್ಡೆ ತಗೊಂಡ ಕಾಳು ಕಡ್ಡಿ ಎಲ್ಲ ವೇಸ್ಟ್ ಮಾಡ್ಬೇಡ. ಸುಮ್ನೆ ಏನಕ್ಕೆ ವೇಸ್ಟ್ ಮಾಡ್ತೀಯ? ಜಲ್ಡೆ ಒಳಗ್ ಹಾಕು, ಆಮೇಲೆ ನೀರಲ್ಲಿ ಜಾಲ್ಸು. ನೀರಲ್ಲಿ ಜಾಲ್ಸ್ಬಿಟ್ಟು ಮಿಕ್ಕಿದ ಕಾಳು ಕಡ್ಡಿ ಏನ್ ಬರ್ತದ ವಾಪಸ್ ತಾಂಬ. ಅದೇ ಜಲ್ಡೆ ಒಳಗೆ ಕಕ್ಕ ಮಾಡು. ಕಕ್ಕ ಮಾಡ್ಬಿಡು, ಅದೇ ನೀರಾಗಿ ಹಿಂಗ್ ಜಾಲ್ಸು. ಇದೆಲ್ಲ ಹೋಗುತ್ತೆ. ಕಾಳು ಕಡ್ಡಿ ಮಿಕ್ಕುತ್ತಾರ, ತಗೊಂಡ್ ಮನೆಗ್ ಕೊಡು, ಸಾರು ಮಾಡ್ತಾರೆ. ಅದ ಹೊರಗಡೆ ಕಾಳುಗಳನ್ನ ಜಲ್ದಿಡ್ದು ತಗೊಂಡು ಸಾರು ಮಾಡ್ಕೊಂಡು ನಾನು. ಏನು ಕಾಳು ಕಡ್ಡಿ ವೇಸ್ಟ್ ಮಾಡ್ತೀಯ? ಅದು ವೇಸ್ಕೊಂಡ್ರೆ ಏನಾರ ಇವರೇ ಸ್ವಾಮಿಗಳೇ. ಏಯ್ ಕಾಳು ಕಡ್ಡಿ ಏನಕ್ಕೆ ವೇಸ್ಟ್ ಮಾಡ್ತೀಯಲ್ಲ ಬಸುಡಿಕೆ? ಅಲ್ಲ ಅನ್ನ ತಿಂತ ಹೇಳ್ತಿಂದ ಮಾತಾಡ್ತಾ ಇದ್ದೆ ನೀನು. ಏಸ್ಕೊಂಡು ಜಲ್ದಿಡ್ಕೊಂಬರೋಣ ನಾವು. ಏನಾಗುತ್ತೆ? ತೊಳೆದು ಎಲ್ಲ ತಿರ್ಗಾ ಕ್ಲೀನಾಗಿ ತೊಳಿರಿ. ಎತ್ಬಿಟ್ಟು ಜಲ್ದಿಡ್ದು ತೊಳೆದ್ಬಿಟ್ಟು ಮಿಕ್ಕಿ ಸಾರು ಮಾಡ್ಕೊಂಡು ನಾನು.